ಈ ಇವತ್ತಿನ ಪ್ರಥಮ ಸೆಷನನ್ನು ನಾವು ಶ್ರೀನಿಧಿ ಅವರು ಮಾಡ್ತಾ ಇದ್ದಾರೆ. ಬಹುಶಃ ತಾವೆಲ್ಲರೂ ವಿಜಯ ಕರ್ನಾಟಕ ಓದುವವರೆಗೆ ನಿಮಗೆ ಗೊತ್ತಿದೆ, ಸೈನ್ಸ್ IT ಇಂಡಸ್ಟ್ರೀಸ್ IT ಟೆಕ್ನಾಲಜಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತೇಳಿ ಪ್ರತಿ 15 ದಿವಸಕ್ಕೊಮ್ಮೆ ಅಂಕಣ ಬರೆಯುತ್ತಾರೆ ಅವರು. ನಿಮ್ಮ ವ್ಯಾಟ್ಸಪ್ಪಲ್ಲಿ ಏನಾದರೂ ಒಂದು ಹೆಚ್ಚಿನ ಎಡಿಷನಲ್ ಫೀಚರ್ಸ್ ಕೊಟ್ಟರೆ ಅದರ ಡೀಟೇಲ್ಸ್ ಅವರು ನಿಮಗೆ ಕೊಡ್ತಿರ್ತಾರೆ. ಅವರ ಚುಟುಕಾದ ಒಂದು ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೇನೆ ನಾನು. ಶ್ರೀನಿಧಿಯವರು ಮೈಸೂರಿನ SGCಯಲ್ಲಿ ಓದಿದವರು, ಇಂಜಿನಿಯರಿಂಗ್ ಪದವೀಧರರು. ನಂತರ ಬಿಟ್ಸ್ ಪಿಲಾನಿಯಲ್ಲಿ MS ಸಾಫ್ಟ್ವೇರ್ ಸಿಸ್ಟಮ್ಸ್ ಬಗ್ಗೆ ಅಭ್ಯಾಸ ಮಾಡಿದವರು, ದಟ್ ಈಸ್ MS ಡಿಗ್ರಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಫಾರ್ ದ ಲಾಸ್ಟ್ 15 ಇಯರ್ಸ್ ಇಂದ IT ಟೆಕ್ನಾಲಜಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗ್ಲೋಬಲ್ ಟೆಕ್ ಮೇಜರ್ ಎಂಬ ಕಂಪನಿಯಲ್ಲಿ. ಅವರು ಇಲ್ಲಿಗೆ ಹೇಗೆ ಪ್ರಸ್ತುತರು ಎಂಬುದಕ್ಕೆ ಅವರ ಕೆಲಸದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತೇನೆ ನಾನು. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನಕಾರರು, ಈಸ್ ಎ ಸೈನ್ಸ್ ಕಮ್ಯುನಿಕೇಟರ್. ಇವರು ಬೇರೆ ಬೇರೆ ರೀತಿಯಲ್ಲಿ ವಿಜ್ಞಾನ ಸಂವಹನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 2000ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. 19 ಪುಸ್ತಕಗಳು, ಸುಮಾರು 300ಕ್ಕೂ ಹೆಚ್ಚು ಪುಟಗಳ ಕನ್ನಡ ಶಬ್ದಕೋಶ, ಅದು ಮಾಹಿತಿ ತಂತ್ರಜ್ಞಾನದ ಬಗ್ಗೆ 300ಕ್ಕೂ ಹೆಚ್ಚು ಪುಟಗಳ ಶಬ್ದಕೋಶವನ್ನು ಮಾಡಿದ್ದಾರೆ. ಇದೆಲ್ಲ ಅವರ ವಿಜ್ಞಾನದಲ್ಲಿ ಕನ್ನಡಕ್ಕೆ ಕೊಡುಗೆ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಅಂಕಣಕಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. 2007ರಿಂದ ಇಜ್ಞಾನ ವೆಬ್ಸೈಟ್ ಸ್ಥಾಪಿಸಿ ಅದರ ಸಂಪಾದಕರಾಗಿದ್ದಾರೆ. ಇಜ್ಞಾನ ಟ್ರಸ್ಟ್ನ ಸ್ಥಾಪಕರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ಕನ್ನಡ ಮತ್ತು ಸಂಸ್ಕೃತಿಯ ಕುರಿತಾದ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರಗಳನ್ನು ಮಾಡುವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಮಕ್ಕಳ ಸಾಹಿತ್ಯದ ಭಾಷಾಂತರ, ಹೀಗೆ ಹಲವಾರು ಕೆಲಸಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನಗಳು, ಕನ್ನಡ ಸಾಹಿತ್ಯ ಸಮ್ಮೇಳನ, ಆಳ್ವಾಸ್ ನುಡಿಸಿರಿ ಮೊದಲಾದ ಕಡೆಗಳಲ್ಲಿ ತಮ್ಮ ಭಾಷಣಗಳನ್ನು ಮಂಡಿಸಿದ್ದಾರೆ. ಅವರ ಲೇಖನ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪದವಿಯ ಪಠ್ಯಪುಸ್ತಕದಲ್ಲಿ ಸೇರ್ಪಡೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ. ಇವರು ಸಾಹಿತ್ಯ ಪರಿಷತ್ತಿನ ಮಯೂರವರ್ಮ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಗ್ಲೋಬಲ್ ಫೈನಲಿಸ್ಟ್ ಅಟ್ ಫಾಲಿಂಗ್ ವಾಲ್ಸ್ ಎಂಗೇಜ್ 2020ಯಲ್ಲಿ ಸ್ಥಾನ ಗಳಿಸಿದ್ದಾರೆ. ಶ್ರೇಷ್ಠ 10 ಕನ್ನಡ ಯುವ ಸಾಧಕರ ಸ್ಥಾನದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಬೆಸ್ಟ್ ಬ್ಲಾಗರ್ ಅವಾರ್ಡ್ ಅವರಿಗೆ ಬಂದಿದೆ. ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿ ಅವರು ಬೆಸ್ಟ್ ಆಥರ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಅಪೂರ್ವ ಪ್ರತಿಭೆ ನಿಮ್ಮ ಮುಂದಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಆಕಾಶವಾಣಿ ಮಂಗಳೂರಲ್ಲಿ 7:30ಕ್ಕೆ ಅವರ ವಾಯ್ಸ್ ಕೇಳಿದೆ. ಅವರು ಮಾಹಿತಿಯನ್ನು ನಾವು ಹೇಗೆ ಸೆಕ್ಯೂರಾಗಿ ಇಟ್ಕೊಳ್ಬೇಕು ಅಂತ ಒಂದು ಸಣ್ಣ 5 ನಿಮಿಷದ ಭಾಷಣವನ್ನು ಕೊಟ್ಟಿದ್ದರು. ಆದ ಕಾರಣ ಸಂವಹನದಲ್ಲಿ ನಮ್ಮೊಂದಿಗೆ ಇವತ್ತಿಗೆ ಇರುವವರು TG ಶ್ರೀನಿವಾಸ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಐ ಆಮ್ ಪ್ರೆಸೆಂಟಿಂಗ್ ಯು ಶ್ರೀ TG ಶ್ರೀನಿಧಿ. ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇದೆ ಅಲ್ವಾ? ಓಕೆ. ಅರ್ಧ ನಿದ್ದೆ ಮಾಡಿಕೊಂಡು ಬಸ್ಸಲ್ಲಿ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದೆ. ಹಾಗಾಗಿ ನಾನು ನಿದ್ದೆ ಮಾಡ್ದಲ್ಲಿರೋಂಗೆ, ನೀವು ನಿದ್ದೆ ಮಾಡ್ದಲ್ಲಿರೋಂಗೆ ಲೆಟ್ಸ್ ಟ್ರೈ. ಇವತ್ತಿನ ಕಾರ್ಯಕ್ರಮ ಸರ್ ಪರಿಚಯ ಮಾಡಿಕೊಟ್ರು. ವಾಟ್ ಆರ್ ವಿ ಗೋಯಿಂಗ್ ಟು ಡಿಸ್ಕಸ್ ಟುಡೇ? ಇವತ್ತಿನ ಫೋಕಸ್ ಇರೋದು ಸೈನ್ಸ್ ಕಮ್ಯುನಿಕೇಷನ್ ಬಗ್ಗೆ ಇದೆ. ಒಟ್ಟಿನಲ್ಲಿ ವಿಜ್ಞಾನ ಸಾಹಿತ್ಯ ಅಂತ ಇದೆ. ಸೈನ್ಸ್ ಕಮ್ಯುನಿಕೇಷನ್ ಅಂದ ತಕ್ಷಣ ಒಂದಷ್ಟು ವಿಷಯಗಳು ನಮಗೆ ಮನಸ್ಸಿಗೆ ಬರುತ್ತೆ. ಪೇಪರಲ್ಲಿ ಆರ್ಟಿಕಲ್ ಬರೆಯೋದು, ಆಕಾಶವಾಣಿಯಲ್ಲಿ ಭಾಷಣ ಮಾಡೋದು, ಅಥವಾ ಬ್ಲಾಗ್ ಮಾಡೋದು, ಅಥವಾ ಯಾವುದೋ ವೆಬ್ಸೈಟಿಗೆ ಬರೆಯೋದು ಅಂತ. ಅದಷ್ಟು ಅಲ್ಲದೇನು, ನಿಮ್ಮಲ್ಲಿ ಸುಮಾರು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದೀರಾ ಅಲ್ವಾ? ಮತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಾ, ಸರಿ ಅಲ್ವಾ? ನನ್ನ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಸೋ ಫಾರ್. ಓಕೆ. ನೀವು ಇದು ಯಾವುದು ಮಾಡಲ್ಲ ಅಂದ್ರೂ ವೈ ಇಸ್ ಸೈನ್ಸ್ ಕಮ್ಯುನಿಕೇಷನ್ ರೆಲೆವೆಂಟ್ ಟು ಯು ಅನ್ನೋದನ್ನು ನಾವು ಇವತ್ತಿನ 3 ಸೆಷನ್ಗಳ ಸಾರಾಂಶವಾಗಿ ತಗೊಳ್ತೀವಿ. ಅದು ಬಹುಶಃ ಉದ್ದೇಶಪೂರ್ವಕವಾಗಿಯೇ ಸ್ವಲ್ಪ ಹಿಂದೆ ಮುಂದೆ ಇದೆ. ಟೆಕ್ನಾಲಜಿ ಕಮ್ಯುನಿಕೇಷನ್ ಮೊದಲು, ಸೈನ್ಸ್ ಆ್ಯಂಡ್ ಥಿಯೇಟರ್ ಆಮೇಲೆ ಕೈಂಡ್ ಆಫ್ ಸಮ್ಮಿಂಗ್ ಅಪ್ ಶರ್ಮಾ ಸರ್ ಮಾಡ್ತಾರೆ, ಇದೆಲ್ಲದು ಹೇಗೆ ಕನೆಕ್ಟ್ ಆಗುತ್ತೆ ಅಂತ. ಸೊ ಇವಾಗ ವಿ ವಿಲ್ ಸ್ಟಾರ್ಟ್ ವಿತ್ ಕಮ್ಯುನಿಕೇಟಿಂಗ್ ಟೆಕ್ನಾಲಜಿಯನ್ನು ತಿಳ್ಕೊಳ್ಳೋದು, ಉಪಯೋಗಿಸೋದು
ಇಟ್ಸ್ ಎ ಗಿವನ್. ನಾವು ಫೋನು, ಇಂಟರ್ನೆಟ್ಟು, ಕಂಪ್ಯೂಟರು ಮತ್ತೊಂದು ಎಲ್ಲ ಉಪಯೋಗಿಸ್ತಾನೆ ಇರ್ತೀವಿ. ಆದರೆ ಅದನ್ನು ಕಮ್ಯುನಿಕೇಟ್ ಮಾಡೋದು ಹೇಗೆ ಮತ್ತು ಯಾಕೆ ಅನ್ನೋದು ಇವತ್ತಿನ ಈ ಸೆಷನ್ನಿನ ಟಾಪಿಕ್. ಸರ್ ಆಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಒಂದೇ ಒಂದು ನಾನಲ್ಲಿ ನಿಮಗೆ ಹೇಳೋದಕ್ಕೆ ಅಥವಾ ಪಬ್ಲಿಸಿಟಿ ಮಾಡೋದಕ್ಕೆ ಇಷ್ಟಪಡೋದು ಅಂದರೆ eGnana.com ಅನ್ನೋದು ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕನ್ನಡ ವೆಬ್ಸೈಟು. ಇಟ್ ವಿಲ್ ಬಿ ಕಂಪ್ಲೀಟಿಂಗ್ 15 years ಇನ್ ಅನದರ್ ಮಂತ್. ಸೊ ವಿಜ್ಞಾನ ತಂತ್ರಜ್ಞಾನದಲ್ಲಿ ಕನ್ನಡದಲ್ಲೂ ಏನೆಲ್ಲ ಮಾಡ್ಬೋದು ಅಂತ ಕೆಲವು ಪ್ರಯೋಗಗಳು ಇಲ್ಲಿದೆ. ನೀವು ಇದನ್ನು ಫಾಲೋ ಮಾಡ್ಬೋದು, ನೋಡ್ಬೋದು. ಈಗ ಗೆಟಿಂಗ್ ಇನ್ ಟು ದ ಟಾಪಿಕ್ ಆಫ್ ದ ಡೇ, ಕಮ್ಯುನಿಕೇಷನ್, ಸಂವಹನ ಅಂದರೆ ಏನು? ಈಗ ನಾನು ದಾರಿನಲ್ಲಿ ಬರ್ತಾ ಒಂದು ಮರ ನೋಡಿದೆ ಅಂತ ನಾನು ನಿಮಗೆ ಹೇಳಬೇಕು. ಅದು ಮರ ಅಂತ ನಿಮಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ, ದಟ್ಸ್ ಏನು ಚಾನ್ಸ್ 50% ಗೊತ್ತಿರ್ಬೋದು, 50% ಗೊತ್ತಿಲ್ಲದಲ್ಲೇ ಇರ್ಬೋದು. ಈ ಥರ ಹೀಗೆರಡು ಇದಿರುತ್ತೆ, ಮೇಲ್ಗಡೆ ಹಸಿರು ಇರುತ್ತೆ, ಅದು ತುಂಬ ಇತ್ತು ಅಲ್ಲಿ ಅಂದಾಗ ಅದು ಮರ ಅಂತ ಅರ್ಥ ಆದರೆ, ಸೊ ದಿಸ್ ಪರ್ಸನ್ ಆನ್ ದ ಲೆಫ್ಟ್ ಸೈಡ್ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಎ ಟ್ರೀ. ಆ ಕಮ್ಯುನಿಕೇಷನ್ ಯಾವಾಗ ಸಕ್ಸಸ್ಫುಲ್ ಆಗುತ್ತೆ? ಈತನ ಎಡಗಡೆ ಇರುವ ಮನುಷ್ಯನ ಕಮ್ಯುನಿಕೇಷನ್ ಯಾವಾಗ ಯಶಸ್ವಿ ಆಗುತ್ತೆ ಅಂದರೆ, ಬಲಗಡೆ ಇರುವ ಮನುಷ್ಯನಿಗೂ ಇವನು ಮಾತಾಡ್ತಿರೋದು ಮರದ ಬಗ್ಗೆ ಅಂತ ಹೇಳಿದಾಗ, ಬಲಗಡೆ ಇರೋ ಮನುಷ್ಯನಿಗೆ ಇದಿಷ್ಟೇ ಈ ಶೇಪ್ ಮಾತ್ರ ಅರ್ಥ ಆದರೆ, ಅದೇ ಶೇಪಿನ ಬೇರೆ ವಸ್ತು ಏನಿರುತ್ತೆ, ಓಕೆ ನಾನು ಬರ್ತಾ ಇದ್ದೆ ಬಸ್ಸಲ್ಲಿ, ಎರಡು ಕಡೆ ಬ್ರೌನ್ ಈ ಥರ ಇತ್ತು, ಅದ್ರ ಮೇಲ್ಗಡೆ ಹಸಿರಿತ್ತು ಅಂದರೆ, ನಾನು ಬರ್ತಾ ಇದ್ದ ರೋಡ್ ಈ ಥರ ಇತ್ತಾ, ಬ್ರಾಕೊಲಿ ಇತ್ತಾ ಅಂತ ಅನ್ಸ್ಬೋದಲ್ವಾ? ಸೊ ದಿಸ್ ಈಸ್ ಹೌ ಕಮ್ಯುನಿಕೇಷನ್ ವರ್ಕ್ಸ್. ಏನೇ ಕಮ್ಯುನಿಕೇಷನ್ ಆಗಲಿ, ಮರ ನೋಡಿದೆ ಅನ್ನೋದು ಭಾಳ ಸುಲಭ. ನೀವು ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ AI ಓದ್ತಾ ಇದ್ದೀರಾ ಅನ್ನೋದು ಇನ್ನೊಂದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಗೊತ್ತಿಲ್ಲದಲ್ಲಿರೋರಿಗೆ ಇದೇ ಥರ ಆಗ್ಬೋದು. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಆಗಬೇಕು ಅಂತಿಲ್ಲ, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ನೀವು ಇಂಜಿನಿಯರಿಂಗಲ್ಲಿ ನಿಮ್ಮ ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ಅಥವಾ ನಿಮ್ಮ ಫಸ್ಟ್ ಏಡ್ ಕಾಲೇಜಲ್ಲಿ ನೀವು ಓದುವಂಥ ವಿಷಯ ಇನ್ನೊಬ್ಬರಿಗೆ ತಿಳಿಯಬೇಕಾದ್ರೆ ನಿಮ್ಮ ಕಮ್ಯುನಿಕೇಷನ್, ಇವರು ಎಡಗಡೆ ಇರುವವರು ನಾವು ನೀವು ಅಂತ ಅಂದ್ಕೊಂಡ್ರೆ, ನಾವು ಹೇಳಿದ್ದು ಬಲಗಡೆ ಇರುವವರಿಗೆ ಅರ್ಥ ಆದಾಗ ಮಾತ್ರ ಆ ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ತಂತ್ರಜ್ಞಾನ ಸಂವಹನ ಅಂತ ಇವತ್ತಿನ ಟಾಪಿಕ್ ಇದೆ, ಕಮ್ಯುನಿಕೇಟಿಂಗ್ ಟೆಕ್ನಾಲಜಿ. ಯಾರಾದರೂ ಒಬ್ಬರು ಕಮ್ಯುನಿಕೇಷನ್ ಅಬೌಟ್ ಟೆಕ್ನಾಲಜಿ ಅಂತ ಹೇಳಿದ ತಕ್ಷಣ, ಈಗ ಆವಾಗಲೇ ಹೇಳಿದ್ವಲ್ಲ ಒಂದು ಸೆಟ್ ಡೆಫಿನಿಷನ್ ಇರುತ್ತೆ ಅಂತ. ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರ್ನ ಬಳಸೋದು ಹೇಗೆ, ಕಂಪ್ಯೂಟ್ರಲ್ಲೂ CPU ಇರುತ್ತೆ, ಇನ್ನೊಂದಿರುತ್ತೆ, ಆ ಥರದ್ದು ನಾವು ಸ್ಕೂಲಿಂದ ನೋಡ್ಕೊಂಬಂದಿರೋಂಥ ಒಂದೊಂದು ಯಾವುದೋ ಚಿತ್ರ. ಸೊ ಮೊಬೈಲ್ ಫೋನ್ ಅಂದರೆ ಏನು, ಮೊಬೈಲ್ ಫೋನಿನ ಹಿಸ್ಟ್ರಿ ಏನು, ಮೊಬೈಲ್ ಫೋನಲ್ಲಿ ಯಾವ ಆ್ಯಪ್ ಇರುತ್ತೆ, ಅಥವಾ ಅದರಲ್ಲಿ ಹೌ ಟು ಬಿ ಸೇಫ್ ಆನ್ ದ ಇಂಟರ್ನೆಟ್, ಸೈಬರ್ ಸೆಕ್ಯೂರಿಟಿ ಅಂದರೆ ಏನು, ಅಷ್ಟೇ ಮಟ್ಟದಲ್ಲಿ ನಾವು ನೋಡ್ಕೊಂಡು ಬಂದಿರ್ಬೋದು. ಈಗ ನೀವು ಯೂಟ್ಯೂಬ್ನ ವಿಷಯಕ್ಕೆ ಬಂದರೆ, ಯೂಟ್ಯೂಬಲ್ಲಿ ಟೆಕ್ನಾಲಜಿ ಕಮ್ಯುನಿಕೇಷನ್ ಇಸ್ ಮೋಸ್ಟ್ಲಿ 100% ಅಲ್ಲ, ಮೋಸ್ಟ್ಲಿ ಅಬೌಟ್ ಈ ಕಂಪನಿಯ ಈ ಫೋನ್ ಬಂದಿದೆ, ಅಥವಾ ಈ ಕಂಪನಿಯಿಂದ ಈ ಥರ ಮೊಬೈಲ್ ಟ್ಯಾರಿಫ್ಸ್ ಬಂದಿವೆ, ಅಷ್ಟೇ ಟೆಕ್ನಾಲಜಿ ಕಮ್ಯುನಿಕೇಷನಾ? ಟೆಕ್ನಾಲಜಿ ಕಮ್ಯುನಿಕೇಷನ್ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಈಗ ಆಗ್ತಾ ಇದೆ. ತುಂಬ ಸತಿ ಏನಾಗುತ್ತೆ, ನಾವು ಪೇಪರ್ನಲ್ಲಿ ಬರೆಯುವಾಗ ಅಥವಾ ಎಲ್ಲೋ ಮಾತಾಡುವಾಗ ನಮಗೊಂದು ಡೌಟ್ ಇರುತ್ತೆ, ಇಷ್ಟೆಲ್ಲ ಹೇಳಿದ್ರೆ ಎದುರುಗಡೆ ಇರೋರಿಗೆ ಅರ್ಥ ಆಗುತ್ತಾ ಇಲ್ವಾ ಅಂತ. ಅದು ಎರಡು ಪ್ರಶ್ನೆನೂ ಇರ್ಬೋದು. ಒಂದು, ವಿ ಆರ್ ಅಂಡರ್ ಎಸ್ಟಿಮೇಟಿಂಗ್ ದಿ ಅದರ್ ಪರ್ಸನ್, ಅಥವಾ ನಿಜವಾಗ್ಲೂ ನಾವು ಮಾತಾಡ್ತಿರುವಂಥ ವಿಷಯ ತುಂಬ ಕಾಂಪ್ಲಿಕೇಟೆಡ್ ಕೂಡ ಇರ್ಬೋದು. ಇದನ್ನು ನಾವು ಒಂದು ಜರ್ನಿ ಅಂತ ತಗೊಂಡ್ರೆ, ಕಮ್ಯುನಿಕೇಟಿಂಗ್ ಅಬೌಟ್ ಟೆಕ್ನಾಲಜಿ, ಇಫ್ ಯು ಕನ್ಸಿಡರ್ ದಟ್ ಆಸ್ ಎ ಜರ್ನಿ, ವಿ ಸ್ಟಾರ್ಟೆಡ್ ಮೇ ಬಿ ಲಾಂಗ್ ಟೈಮ್ ಅಗೋ ಆನ್ ವಾಟ್ ಈಸ್ ಎ ಕಂಪ್ಯೂಟರ್. 1900 ಸರ್ಗೆ ಮೊನ್ನೆ ತಾನೇ ಹೇಳಿದ್ದು, ನನಗೆ ಚೆನ್ನಾಗಿ ಅದು ಈ ಇಸ್ವಿ ಪಬ್ಲಿಷರ್ ಎಲ್ಲ ನಪ್ಕ ಇಟ್ಕೊಂಡಿದ್ದೀನಿ. 1980ನಲ್ಲಿ ಕಂಪ್ಯೂಟರ್ ಅನ್ನೋದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೇನು ಸುಮಾರು ಕಡೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲೂ ಇಂಡಿಯಾದಲ್ಲಿ ಸಾಕಷ್ಟು ಹೊಸದಾಗಿದ್ದ ಕಾಲದಲ್ಲಿ ಕನ್ನಡದಲ್ಲಿ ಒಬ್ಬರು ಕಂಪ್ಯೂಟರ್ ಅಂದ್ರೆ ಏನು ಅಂತ ಮಕ್ಕಳಿಗೆ ಒಂದು ಪುಸ್ತಕ ಬರೆದ್ರು. ಸೊ ಇವಾಗ ನಾವೇನಂತೀವಿ, IT ಬಗ್ಗೆ ಬರಿತಾ ಇದ್ದೀವಿ, ಈಗ 10 ವರ್ಷದಿಂದ ಬರೆದು 20 ವರ್ಷದಿಂದ ಬರ್ದಿ ಅಂದರೆ ದಟ್ಸ್ ನಾಟ್ ರಿಯಲಿ ಟ್ರೂ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಹ್ಯಾಸ್ ಹ್ಯಾಪನ್ಡ್ ಇನ್ ಕರ್ನಾಟಕ ಫಾರ್ ಅಟ್ಲೀಸ್ಟ್ 100 years, ಮೋರ್ ದೆನ್ 100 years ನಾವು. 1918-19 ನಮ್ಮಲ್ಲಿ ಒಂದು ವಿಜ್ಞಾನದ ಪತ್ರಿಕೆ ಮ್ಯಾಗಝೈನ್ ಬರ್ತಾ ಇತ್ತು ಕನ್ನಡದಲ್ಲಿ. ಸೊ ಈಗ ಸೈನ್ಸ್ ಕಮ್ಯುನಿಕೇಷನ್ ಅನ್ನೋದು ಹೊಸದೂ ಅಲ್ಲ, ಮತ್ತು ಅದೇನು ಒಂಥರ ಯುನೀಕ್ ಅಥವಾ ಇನೋವೇಟಿವ್ ಅನ್ನೂ ಅಲ್ಲ.
ಅದು ಇಟ್ ಹಸ್ ಬೀನ್ ಅ ಪಾರ್ಟ್ ಆಫ್ ಅವರ್ ಲೈಫ್ಸ್ ಫ್ರಮ್ ಅ ಲಾಂಗ್ ಟೈಮ್ ಆ್ಯಂಡ್ ಇಟ್ ವಿಲ್ ಕಂಟಿನ್ಯೂ ಟು ಬಿ ದಟ್ ವೇ. ಹಾಗೆ ನಾವು ನೋಡ್ಕೊಂಬಂದರೆ ಈಗ 80ನೇ ಇಸ್ವಿಯಲ್ಲಿ ಅವರು ಕಂಪ್ಯೂಟರ್ ಬಗ್ಗೆ ಕನ್ನಡದಲ್ಲಿ ಬರೆದ್ರು. ಮೇ ಬಿ ಒಂದು 25 ವರ್ಷ ಮುಂಚೆ ಇಂಗ್ಲೀಷಲ್ಲೂ ಎಲ್ಲರೂ ಅದೇ ಥರ ಬರೀತಾ ಇದ್ರು. ಆಮೇಲೆ 1970s ಹೊತ್ತಿಗೆ ಮೊಬೈಲ್ ಫೋನ್ ಬಂತು ಅಂತ ಇಟ್ಕೊಂಡ್ರೆ 95 ಹೊತ್ತಿಗೆ 96ಗೇನೋ ಭಾರತಕ್ಕೆ ಮೊಬೈಲ್ ಫೋನ್ ಬಂತು. ಆವಾಗ ನಮಗೆ ಅದು ಒಂದು ಹೊಸ ಟಾಪಿಕ್ ಆಯಿತು. ಆವಾಗ ಹಿಂಗೆ 80sಲ್ಲಿ ಕಂಪ್ಯೂಟರ್ ಹೇಳ್ದಂಗೆ 90sಲ್ಲಿ ಓಕೆ ಮೊಬೈಲ್ ಫೋನ್ ಅಂತೆ ಹಿಂಗಿರುತ್ತಂತೆ, ಎಲ್ಲಿ ಬೇಕಾದ್ರೂ ಮಾತಾಡ್ಬೋದಂತೆ. ಅದು ಆದಮೇಲೆ ಆಗ್ತಿರೋ ಚೇಂಜಸ್ಸು ಈಗ ನಾವು ಹೆಚ್ಚು ಕಡಿಮೆ ಸ್ವಲ್ಪ ಇಲ್ಲೇ ಇದ್ದೀವಿ. ನಾವು ಜನರಲಿ ಟೆಕ್ನಾಲಜಿ ಕಮ್ಯುನಿಕೇಷನ್ ಅಂದರೆ ಟು ದ ಲಾರ್ಜರ್ ಆಡಿಯನ್ಸ್ ಸ್ವಲ್ಪ ಅಲ್ಲಲ್ಲೇ ಸೈಕಲ್ ಹೊಡಿತಾ ಇದ್ದೀವಿ ಅಂತ ಅನಿಸುತ್ತೆ. ಆದರೆ ಬೇರೆ ಬೇರೆ ವಿಷಯಗಳ ಬಗ್ಗೆನೂ ಕನ್ನಡದಲ್ಲಿ ಸಾಕಷ್ಟು ಕೆಲಸ ಆಗ್ತಾ ಇದೆ. ಕನ್ನಡದಲ್ಲಿ ಒಂದೇ ಅಲ್ಲ, ಇದರಲ್ಲಿ ನಾವು 2 ರೀತಿಯಲ್ಲಿ ನೋಡ್ಬೋದು. ಒಂದು ಅಫ್ಕೋರ್ಸ್ ಕನ್ನಡ ಮಾಧ್ಯಮದಿಂದ ಬಂದ ಮಕ್ಕಳಿಗೆ ಅವು ಮುಂದೆ ಅವರೊಂದು ಕೆರಿಯರ್ ಮಾಡ್ಕೊಳ್ಳೋದಕ್ಕೆ ಈ ಥರದ್ನೆಲ್ಲ ಅವ್ರು ಕನ್ನಡದಲ್ಲಿ ಹೇಳ್ಕೊಟ್ರೆ ಒಳ್ಳೆಯದು. ಸ್ಕೂಲಲ್ಲಿರೋ ಮಗುಗೆ ಇದೆಲ್ಲ ಐಡಿಯಾ ಇದೆ ಅಂತ 10ನೇ ಕ್ಲಾಸ್ ಹೊತ್ತಿಗೆ ಗೊತ್ತಾದರೆ ದೆನ್ ಬೈ ದ ಟೈಮ್ ಹಿ ಆರ್ ಶಿ ಕಂಪ್ಲೀಟ್ಸ್ ದೇರ್ PU ಆ್ಯಂಡ್ ಗೆಟ್ಸ್ ಇನ್ ಟು ಸಮ್ ಕೋರ್ಸ್ ಆಫ್ ದೇರ್ ಚಾಯ್ಸ್, ಈ ಆಪ್ಷನ್ಸ್ ಎಲ್ಲ ಅವ್ರ ತಲೆಯಲ್ಲಿ ಇರುತ್ತೆ. ಒಂದು. ಎರಡನೇದು ಫ್ರಮ್ ದಿ ಆಪೋಸಿಟ್ ವ್ಯೂ ನೀವು ನೋಡ್ತು ಅಂದರೆ, ನೀವು ನಾಳೆ ಹೋಗಿ ಒಂದು ಸ್ಟಾರ್ಟಪ್ ಮಾಡ್ತೀರಾ. ಯು ವಿಲ್ ಬಿ ಯೂಸಿಂಗ್ ಸಮ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿ. ಆ ಟೆಕ್ನಾಲಜಿ ಏನು, ಆ ಟೆಕ್ನಾಲಜಿ ಉಪಯೋಗ ಏನು ಅನ್ನೋದು ಇಫ್ ಯುವರ್ ಟಾರ್ಗೆಟ್ ಆಡಿಯನ್ಸ್ ಡಸ್ ನಾಟ್ ನೋ, ದೆನ್ ದಟ್ ಆಲ್ಸೋ ಮೀನ್ಸ್ ಯುವರ್ ಐಡಿಯಾ, ಯುವರ್ ಸ್ಟಾರ್ಟಪ್, ಯುವರ್ ಕಂಪನಿ ಕೆನಾಟ್ ಸ್ಕೇಲ್. ಜನಕ್ಕೆ ಗೊತ್ತಾದರೆ ಈ ಥರದಿಂದ ಹಿಂಗೆ ಮಾಡ್ಬೋದು ಅಂದರೆ ಮಾತ್ರ ಅದು ಗೊತ್ತಾಗುತ್ತೆ. ಇನ್ನೊಂದು, ಲೆಟ್ಸ್ ಸೇ ಯು ಗೋ ಅಂಡ್ ಜಾಯಿನ್ ಅ ಸಾಫ್ಟ್ವೇರ್ ಸರ್ವಿಸಸ್ ಕಂಪನಿ ಫಾರ್ ದಟ್, ಜಸ್ಟ್ ಆಸ್ ಅನ್ ಎಕ್ಸಾಂಪಲ್. ಸಾಫ್ಟ್ವೇರ್ ಸರ್ವಿಸಸ್ ಕಂಪ್ನಿನಲ್ಲಿ ಏನು ಮಾಡ್ತೀವಿ, ಯಾರೋ ಒಬ್ಬ ವಿಲ್ ಟೇಕ್ ಅ ರಿಕ್ವೈರ್ಮೆಂಟ್ ಆ್ಯಂಡ್ ವಿ ಪ್ರೊವೈಡ್ ಅ ಸೊಲ್ಯೂಷನ್ ಟು ದಟ್ ರಿಕ್ವೈರ್ಮೆಂಟ್. ನಾಳೆ ನೀವು ಏನಂತೀರಾ, ಓಕೆ ದಿಸ್ ಈಸ್ ವಾಟ್ ಯು ಆರ್ ಡೂಯಿಂಗ್ ಟುಡೇ. ನಾಳೆ ನಾವು ಇದಲ್ಲದೆ ವಿ ಆರ್ ಪುಟಿಂಗ್ ಆಲ್ ದೀಸ್ XYZ ನ್ಯೂ ಟೆಕ್ನಾಲಜೀಸ್ ಇನ್ ಟು ಯುವರ್ ಪ್ರಾಡಕ್ಟ್ ಆ್ಯಂಡ್ ವಿ ವಿಲ್ ಗಿವ್ ಯು ಆಲ್ ದಟ್ ಅಂದಾಗ ಎದುರುಗಡೆ ಕೂತವರು, ಡು ಯು ಎಕ್ಸ್ಪೆಕ್ಟ್ ದೆಮ್ ಟು ಬಿ ಅ ಸಾಫ್ಟ್ವೇರ್ ಇಂಜಿನಿಯರ್ ಆರ್ ಡು ಯು ಎಕ್ಸ್ಪೆಕ್ಟ್ ದೆಮ್ ಟು ಬಿ ಫ್ರಮ್ ದ ಫೈನಾನ್ಸ್ ಟೀಮ್ ಹೂ ಕ್ಯಾನ್ ಆ್ಯಕ್ಚುಲಿ ಗಿವ್ ಯು ದ ಮನಿ? ಯಾರು ಇರ್ತಾರೆ ಆ ಥರ ಮಾತಾಡಿಸಿದಾಗ? ಕಸ್ಟಮರ್ ನಿಮಗೆ ದುಡ್ಡು ಕೊಡಬೇಕು, ಅವ್ರಿಗೆ IT ಎಲ್ಲ ಗೊತ್ತಿರಬೇಕು, ಹಿ ಶುಡ್ ಬಿ ಈಕ್ವಲಿ ಕ್ವಾಲಿಫೈಡ್, ಹಿ ಆರ್ ಶಿ ಶುಡ್ ಬಿ ಅಟ್ ಯುವರ್ ಲೆವೆಲ್ ಅಂತ ಅಂದ್ಕೊಳ್ತೀರಾ? ಆಗಿರಲ್ಲ. ಮೋಸ್ಟ್ ಲೈಕ್ಲಿ ದೇ ವಿಲ್ ಬಿ ದ ಬಿಸ್ನೆಸ್ ಪೀಪಲ್ ವಿತ್ ಆಲ್ ದಿ ಪವರ್ ಟು ಗಿವ್ ಯು ದ ಮನಿ. ನೀವು ಆ ಕಡೆ ಇರೋ IT ಹತ್ರ ಮಾತಾಡಿದ್ರೆ ಐ ಅಂಡರ್ಸ್ಟ್ಯಾಂಡ್ ಅಂತಾರೆ, ಬಟ್ ಅವ್ರಿಗೆ ದುಡ್ಡು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಹಂಗಿರುವಾಗ್ಲೂ ಈ ಕಮ್ಯುನಿಕೇಷನ್ ಮ್ಯಾಟರ್ ಆಗುತ್ತೆ. ಅದೆಲ್ಲ ಬೇಡ. ಇವಾಗ ನೀವು ನಿಮ್ಮದು ಒಂದು ಪ್ರೆಸೆಂಟೇಷನ್ ಇರುತ್ತೆ ಕಾಲೇಜಲ್ಲಿ, ಪ್ರೆಸೆಂಟೇಷನ್ ಕೂಡ ನೀವು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಜಾಸ್ತಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಬರುತ್ತೆ ತಾನೆ. ಸೊ ದಟ್ ಇಸ್ ವೇರ್ ಈ ಥರದ್ದು ಟೆಕ್ನಾಲಜಿ ಕಮ್ಯುನಿಕೇಷನ್ ಇಸ್ ಅ ಆನ್ಗೋಯಿಂಗ್ ಪ್ರಾಸೆಸ್. 80ನೇ ಇಸ್ವಿಲೂ ಇತ್ತು, 2000ದಲ್ಲೂ ಇತ್ತು, ಈಗ 2022ರಲ್ಲೂ ಇದೆ, ಮುಂದೆನೂ ಇರುತ್ತೆ. ಮತ್ತು ಇಟ್ ಈಸ್ ರಿಲೆವೆಂಟ್ ಟು ಎವ್ರಿಬಡಿ. ನೀವು ಕಮ್ಯುನಿಕೇಟರ್ ಆಗಿರಲಿ, ನೀವು ಕನ್ಸ್ಯೂಮರ್ ಆಗಿರಿ, ಇಟ್ ಈಸ್ ರಿಲೆವೆಂಟ್ ಟು ಎವ್ರಿಬಡಿ. ನೀವು ವಿಶೇಷವಾಗಿ ಇಷ್ಟೊಂದು ಜನ ವಿದ್ಯಾರ್ಥಿಗಳಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಗಳಿಗೂ ಈ ಒಂದು ಸ್ಕಿಲ್ ಇರಬೇಕಾಗಿದ್ದು, ಅದು ಕಮ್ಯುನಿಕೇಟಿಂಗ್ ಸೈನ್ಸ್ ಆಗಲಿ, ಟೆಕ್ನಾಲಜಿ ಆಗಲಿ, ಮತ್ತೊಂದಾಗಲಿ ಇದ್ರೇ ದಟ್ ವಿಲ್ ಟೇಕ್ ಯು ಫಾರ್. ಕೆಲವು ಎಕ್ಸಾಂಪಲ್ಸ್ ಇದೆ. ತಂತ್ರಜ್ಞಾನದ ಸಂವಹನ ಅಂದರೆ ಟೆಕ್ನಾಲಜಿ ಕಮ್ಯುನಿಕೇಷನ್ ನಾವು ಏನಕ್ಕೆ ಮಾಡಬೇಕು. ಒನ್ ವೆರಿ ಸಿಂಪಲ್ ಎಕ್ಸಾಂಪಲ್ ಇಸ್, ಮನೆಯಲ್ಲಿ ನೀವೇ ಟೆಕ್ ಎಕ್ಸ್ಪರ್ಟ್, ಅಮ್ಮ ಅಪ್ಪಂಗೋ, ಅಜ್ಜಿ ತಾತಂಗೋ, ಅಥವಾ ನಿಮಗಿಂತ ಚಿಕ್ಕ ಮಕ್ಕಳಿಗೋ ಯಾರಿಗಾದ್ರೂ ಹೇಳ್ಕೊಡ್ಬೇಕು. ಇದು ತುಂಬ ಸತಿ ಈ ಅಸಿಸ್ಟೆಡ್ ಕಂಪ್ಯೂಟಿಂಗ್ ನಡೆದಿರುತ್ತೆ, ಎಲ್ಲ ಮನೆಗಳಲ್ಲೂ ನಡೆಯುತ್ತೆ. ಇದು ನಾನು UPI ಇದನ್ನು ಮಾಡಬೇಕು, ದುಡ್ಡು ಪೇ ಮಾಡಬೇಕು, ಹೇಳ್ಕೊಡು ಅಷ್ಟೇ. ಇದು ಪ್ರೆಸ್ ದಿಸ್ ಡನ್ ಅಂತ ಹೇಳ್ತೀರಾ, ಅಥವಾ ಒಂದು ಚೂರಾದರೂ ಏನೇನು ಇದರಲ್ಲಿ ಸೇಫ್ಟಿ ಕನ್ಸರ್ನ್ಸ್ ಇರ್ಬೋದು ಅಂತ ಹೇಳ್ತೀರಾ? ಹೇಳ್ಬೋದಲ್ವಾ? ಅಂದರೆ ಈಗ ಲೈಕ್ ಎಲ್ಲರೂ ಪೇಪರೆಲ್ಲ ನೋಡೋ ಹಾಗೆ ಏನೋ ಒಂದು ಇದಾಯಿತು, ಓಕೆ ಈ ಪಿನ್ ಎಂಟ್ರ್ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತಾರೆ. ಪಿನ್ ಎಂಟ್ರ್ ಮಾಡೋಬೇಕಾಗಿರೋದು ದುಡ್ಡು ಕೊಡೋದಕ್ಕೆ ಮಾತ್ರ, ದುಡ್ಡು ಇಸ್ಕೊಳ್ಳೋದಕ್ಕಲ್ಲ. ದಟ್ ಈಸ್ ಆಲ್ಸೋ ಟೆಕ್ನಾಲಜಿ ಕಮ್ಯುನಿಕೇಷನ್. ಆ ಪಿನ್ ಹೆಂಗೆ ಕೆಲಸ ಮಾಡುತ್ತೆ, ಅದ್ರ ಹಿಂದ್ಗಡೆ ಇವರು ವಾಟ್ ಆಲ್ ವ್ಯಾಲಿಡೇಷನ್ ಹ್ಯಾಪನ್ಸ್ ಅನ್ನೋದು ಮೇ ಬಿ ಆ್ಯಸ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆರ್ ಅ ಸೈನ್ಸ್ ಸ್ಟೂಡೆಂಟ್ ಯು ಮೈಟ್ ನೋ ಆರ್ ಯು ಮೈಟ್ ವಾಂಟ್ ಟು ನೋ. ಬಟ್ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಯಾರಾದರೂ ಅದನ್ನೆಲ್ಲ ತಿಳ್ಕೊಬೇಕು ಅಂದವರಿಗೆ ನೀವು ಇಷ್ಟೆಲ್ಲ ಹೇಳಿದ್ರೆ ಪೇಷನ್ಸ್ ಇದ್ದರೆ ಕೇಳಿಸ್ಕೋಬೋದು, ಇಲ್ಲಾಂದರೆ ಬೈದು ಕಳಿಸ್ಬೋದು ಅಲ್ವಾ? ಸೊ ಅದು ಒಂದು ಲೆವೆಲ್ ಆಫ್ ಕಮ್ಯುನಿಕೇಟಿಂಗ್ ಟೆಕ್ನಾಲಜಿ. ಇನ್ನೊಂದೇನು,
ನೀವು ತಿಳ್ಕೊಳ್ಬೇಕು, ಬೇರೆಯವ್ರಿಗೂ ಹೇಳ್ಕೊಡ್ಬೇಕು ಅಂದರೆ ವಾಟ್ ಆಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಹ್ಯಾಪನ್ ಆನ್ ದಿ ಸೈಬರ್ ಸ್ಪೇಸ್ ಆ್ಯಂಡ್ ಹೌ ಯು ಶುಡ್ ಬಿ ಕೇರ್ಫುಲ್. ಬೇರೆ ಏನು ಬೇಡ, ನೀವು ಎಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀರಾ, ಲೆಟ್ಸ್ ಸೇ ರ್ಯಾನ್ಸಮ್ ವೇರ್ ಅಟ್ಯಾಕ್ಸ್ ಯುವರ್ ಕಂಪ್ಯೂಟರ್. ಏನು ಮಾಡ್ತೀರಾ? ಈಗ ನಿಮ್ಮದು ಫೈನಲ್ ಸೆಮಿಸ್ಟರ್ ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಾ, ದಟ್ ಫೈಲ್ ಗೆಟ್ಸ್ ಅಟ್ಯಾಕ್ ಬೈ ಅ ರ್ಯಾನ್ಸಮ್ ವೇರ್. ಅದು ಆಗದಲ್ಲೇ ಇರೋಂಗೆ ಏನು ಮಾಡಬೇಕು ಅದನ್ನೆಲ್ಲ ತಿಳ್ಕೊಂಡಿರ್ಬೇಕಲ್ವಾ. ಸೊ ದೇರ್ ಯು ಬಿಕಮ್ ಅ ಕನ್ಸ್ಯೂಮರ್, ಏನು ನಡೀತಾ ಇದೆ ಹೊರಗಡೆ ಅಂತ, ಆ ಥರದ್ರಲ್ಲೂ ಅದು ಆಗ್ತೀರ. ಮೇ ಬಿ ಹಿಯರ್ ಯು ಆರ್ ಅ ಕಮ್ಯುನಿಕೇಟರ್, ನಿಮ್ಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳ್ಕೊಡ್ತಿದ್ರು. ನಿಮ್ಗೆ ಬೇಕಾದನ್ನು ತಿಳ್ಕೊಡೋವಾಗ ಯು ವಿಲ್ ಆಲ್ಸೋ ಬಿ ಅ ಕನ್ಸ್ಯೂಮರ್. ಇನ್ನೊಂದು ಎಕ್ಸಾಂಪಲ್ ಆವಾಗಲೇ ಸ್ವಲ್ಪ ಹೇಳಿದೆ. ಐ ಟಿಯಲ್ಲಿ ಲೆಟ್ಸ್ ಸೇ ಯು ಬಿಕಮ್ ಅ ಟೆಕ್ನಾಲಜಿ ಪ್ರೊಫೆಷನ್, ನಾಟ್ ಜಸ್ಟ್ ಐ ಟಿ. ಐ ಮೀನ್ ನಾವು ಐ ಟಿಯಿಂದ ಬಂದಿರೋದ್ರಿಂದ ನಾನು ಮತ್ತೆ ಐ ಟಿ ಅಂತೀನಿ, ತಪ್ಪು ತಿಳ್ಕೊಬೇಡಿ. ಸೊ ನಾವು ಇವಾಗ ಒಬ್ಬ ಕಸ್ಟಮರ್ ಹತ್ರ ಮಾತಾಡ್ತಾ ಇರ್ತೀವಿ. ಆ್ಯಸ್ ಪಾರ್ಟ್ ಆಫ್ ಯುವರ್ ಜಾಬ್ ಯು ಆರ್ ಟಾಕಿಂಗ್ ಟು ಸಂಬಡಿ. You are trying to sell a website, you are trying to give them software services, you are trying to build a product for them, or you have a startup, you are trying to promote your product so that somebody comes and invests. ಈ ಎಲ್ಲ ಸಿಚುವೇಶನ್ಗಳಲ್ಲೂ ನೀವು ಬೇರೆ ಬೇರೆ ಹಂತಗಳಲ್ಲಿ ನೀವು ಮಾತಾಡಬೇಕಾಗುತ್ತೆ. ಡಿಪೆಂಡಿಂಗ್ ಆನ್ ಹೂ ಇಸ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು, ದ ಲೆವೆಲ್ ಆಫ್ ಕಮ್ಯುನಿಕೇಷನ್ ಚೇಂಜಸ್. ಇನ್ನೊಂದು ಕಂಪನಿ ಆರ್ಕಿಟೆಕ್ಟ್ ನಿಮ್ಮ ಎದುರುಗಡೆ ಕೂತಿದ್ರೆ ಅವರಿಗೆ ನೀವು ಪೂರ್ತಿ ಏನು ಟೆಕ್ನಾಲಜಿ, ಏನು ಫ್ರೇಮ್ ವರ್ಕು ಎಲ್ಲದನ್ನೂ ಹೇಳಬೇಕಾಗುತ್ತೆ. ದುಡ್ಡು ಕೊಡುವ ಬಿಸ್ನೆಸ್ ಹೆಡ್ ನಿಮ್ಮ ಎದುರುಗಡೆ ಕೂತ್ಕೊಂಡಿದ್ರೆ ಅವರಿಗೆ ಇದರಿಂದ ಏನು ಲಾಭ, ಬೈ ಡೂಯಿಂಗ್ ದಿಸ್ ಯುವರ್ ಬಾಟಮ್ ಲೈನ್ ವಿಲ್ ಗ್ರೋ ದಿಸ್ % ಅಂತನೋ, ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಇಷ್ಟು ಜಾಸ್ತಿ ಆಗುತ್ತೆ ಅಂತನೋ ಹೇಳ್ತೀರ. ಅಥವಾ ನಿಮ್ಮ ಪಿಯರ್ ಅಂದರೆ ನೀವು ಇಲ್ಲಿ ಕೆಲಸ ಮಾಡ್ತಿದ್ದಂಗೆ ಅಲ್ಲೊಬ್ಬ ಅನಲಿಸ್ಟ್ ಕೂತ್ಕೊಂಡಿದ್ರೆ ನೀವು ದಿನನಿತ್ಯದ ಸಮಸ್ಯೆ ಬಗ್ಗೆ ಮಾತಾಡ್ಕೊತೀರಾ. ಲೈನ್ ನಂಬರ್ 24ರಲ್ಲಿ ಏನೋ ಬಗ್ ಬಂದಿತ್ತಲ್ಲ, ದಿಸ್ ಇಸ್ ದ ಸೊಲ್ಯೂಷನ್ ಅಂತ ಹೇಳ್ತೀರಾ. ಆ ಥರದ ಕಮ್ಯುನಿಕೇಷನ್ ಕೂಡ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ನೀವು ಎಷ್ಟೇ ಒಂದು ಅದ್ಭುತವಾದ ಟೆಕ್ನಿಕಲ್ ನಾಲೆಜ್ ಇದ್ದರೂ ನಿಮಗೆ ಅದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಬರದಲ್ಲೇ ಹೋದರೆ, ಮೇ ಬಿ ಡೌನ್ ದ ಚೈನ್ ನಿಮಗಿಂತ ಜೂನಿಯರ್ ಪೊಸಿಷನ್ಸಲ್ಲಿರೋರಿಗಾಗಲಿ ಅಥವಾ ನಿಮ್ಮ ಬಿಸ್ನೆಸ್ಗಾಗಲಿ ನಿಮ್ಮ ಮ್ಯಾನೇಜ್ಮೆಂಟ್ಗಾಗಲಿ ಹೇಳೋಕ್ಕೆ ಬರಲಿಲ್ಲ ಅಂದರೆ ದಟ್ ವಿಲ್ ಬಿ ಅ ಪ್ರಾಬ್ಲಮ್. ಇದು ಒಂದು ಲೈನ್ ಬೇಕು ಅಂತ ನಾನು ಎಲ್ಲಿಂದನೂ ಯಾವುದೋ ಬ್ಲಾಗಿಂದ ತೊಗೊಂಡಿದ್ದು. One day, when business stakeholders come to the table, they don't want to hear technical jargon. ನೀವು ಏನಾದರೂ ಟೆಕ್ನಾಲಜಿ ಉಪಯೋಗಿಸ್ಕೊಳ್ಳಿ, ಅವರಿಗೆ ವಾಟ್ ಇಸ್ ಇನ್ ಇಟ್ ಫಾರ್ ಮೀ ಅಷ್ಟೇ ಬೇಕಾಗಿರುತ್ತೆ ಮೋಸ್ಟ್ ಆಫ್ ದ ಸಿಚುವೇಶನ್ಸಲ್ಲಿ. ಸೊ ಈ ಥರ ಮನೆಯಲ್ಲಿ ಕೂತ್ಕೊಂಡು UPIಯಲ್ಲಿ 10 ರೂಪಾಯಿ ತರಕಾರಿ ಅಂಗಡಿಗೆ ಟ್ರಾನ್ಸ್ಫರ್ ಮಾಡೋದು ಹೇಳ್ಕೊಡೋದ್ರಿಂದ ಹಿಡಿದು ಡೂಯಿಂಗ್ ಅ $multi-million ಬಿಸ್ನೆಸ್ ಡೀಲ್ ಎವ್ರಿವೇರ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಈಸ್ ಇಂಪಾರ್ಟೆಂಟ್. ಈಗ ಟೆಕ್ನಾಲಜಿ ಕಮ್ಯುನಿಕೇಷನ್ ಮಾಡೋದು ಹೇಗೆ? ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಇದು ಟೆಕ್ನಾಲಜಿ ಕಮ್ಯುನಿಕೇಷನ್, ಇದು ತಿಂಡಿ ಕಮ್ಯುನಿಕೇಷನ್ ಆಯಿತು. ಸೊ ಇದನ್ನು 3 ಪಾಯಿಂಟ್ಸ್ ಏನು ಟೆಕ್ನಾಲಜಿ ಕಮ್ಯುನಿಕೇಷನಲ್ಲಿ. ಒಂದು ಪಾಯಿಂಟಲ್ಲಿ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವಿಲ್ ಬಿ ದೇರ್, ಇನ್ನೊಂದು ಪಾಯಿಂಟಲ್ಲಿ ಕಮ್ಯುನಿಕೇಟರ್ ವಿಲ್ ಬಿ ದೇರ್, ಮತ್ತೊಂದು ಪಾಯಿಂಟಲ್ಲಿ ಕನ್ಸ್ಯೂಮರ್ ವಿಲ್ ಬಿ ದೇರ್. ಈಗ ಇಲ್ಲೇ ಮತ್ತೊಂದು ಹಿರಿಯರ ಉದಾಹರಣೆ ಹೇಳಬೇಕು ಅಂದರೆ, ಇಲ್ಲೇ ನಿಮ್ಮ ಜಿಲ್ಲೆಯವರೇ ಅಡ್ಯನಡ್ಕ ಕೃಷ್ಣ ಭಟ್ರು ಅಂತ, ಒನ್ ಆಫ್ ದಿ ಪಯನಿಯರಿಂಗ್ ಸೈನ್ಸ್ ಕಮ್ಯುನಿಕೇಟರ್ಸ್ ಆಫ್ ಕನ್ನಡ. ಅವರು 1960ನೇ ಇಸ್ವಿನಲ್ಲಿ NITK ಕ್ಯಾಂಪಸ್ಸಿಂದ, ಏನು ಸರ್ ಹೆಸರು ಅದರದ್ದು, ಶ್ರೀನಿವಾಸ ನಗರ ಅಂತ, ಸೂರತ್, ಅದೇ ಅಲ್ಲಿಂದ ಒಂದು ಪತ್ರಿಕೆಯನ್ನು ಹೊರಡಿಸ್ತಾ ಇದ್ರು, ಸೈನ್ಸ್ ಮ್ಯಾಗಝಿನ್ ಇನ್ 1960s. ಒಂದು ಸುಮಾರು 40-48 ಪೇಜಷ್ಟು ಮ್ಯಾಗಝಿನ್ ಬರ್ತದೆ. ಅವತ್ತಿಗೆ ದಿಸ್ ಸಿಚುವೇಶನ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವತ್ತಿಗೆ ಅವರು ತುಂಬ ಎಫರ್ಟ್ ಹಾಕಬೇಕಾಗಿತ್ತು, ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದನ್ನು ನಮಗೆ ಕಾಮನ್ ರೀಡರ್ಸ್ಗೆ ಅರ್ಥ ಆಗೋಂಗೆ ಮಾಡಿ ಅದನ್ನು ಈವನ್ ಪ್ರಿಂಟ್ ಮಾಡಿ ಅದನ್ನು ತಲುಪಿಸೋದಕ್ಕೆ ಕೂಡ ದ ಎಫರ್ಟ್ ವಾಸ್ ಹ್ಯೂಜ್. ಆದರೆ ಇವತ್ತು ಹಾಗಲ್ಲ. ಇವತ್ತಿನ ಸಿಚುವೇಶನ್ ಏನು, ಇಲ್ಲಿ ನಾನು ಕಮ್ಯುನಿಕೇಟರ್ ನಾನು ಅಂತ ಅಂದ್ಕೊಂಡ್ರೆ ನನಗೆ ಹೇಗೆ ಒಂದು ಸೋರ್ಸ್ ಎಲ್ಲಿಂದನೂ ಸಿಗುತ್ತೋ, ಇಸ್ರೋ ವೆಬ್ಸೈಟೋ ನಾಸಾ ವೆಬ್ಸೈಟೋ ಇನ್ನೊಂದೋ ಎಲ್ಲಿ ಹೆಂಗೆ ಸಿಗುತ್ತೋ, ದ ಕನ್ಸ್ಯೂಮರ್ ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ಗೆಟ್ ದ ಸೇಮ್ ಇನ್ಫಾರ್ಮೇಷನ್. ಸೊ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹಾಗೂ ಹೇಳ್ಕೊಡ್ತಾ ಇದ್ದೀನಿ ಅನ್ಬೋದು. ಏನಾದರೂ ಉಲ್ಟಾ ಸೀದಾ ಎಕ್ಸಾಂಪಲ್ಗಳು ಹೇಳಿದ್ರೆ ನೀವೇ ಅಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಚೆಕ್ ಮಾಡಿಬಿಡ್ತೀರಾ ಈ ಸುಳ್ಳು ಹೇಳ್ತಾ ಇದೆಯಾ ಅಂತ. ಹಾಗಿರುವಾಗ ದೇರ್ ಇಸ್ ಕಮ್ಯುನಿಕೇಷನ್ ಹ್ಯಾಪನಿಂಗ್ ಆಲ್ ಅಕ್ರಾಸ್. ಈಗ ನೀವು ಆಸ್ ಅ ಕಮ್ಯುನಿಕೇಟರ್ ಯು ಆರ್ ಗೆಟಿಂಗ್ ದ ಇನ್ಫಾರ್ಮೇಷನ್ ಫ್ರಮ್ ದ ಸೋರ್ಸ್
ಆ್ಯಂಡ್ ಆಲ್ಸೋ ಆ್ಯಸ್ ಬಿಕಾಸ್ ಯು ಆರ್ ಅ ಕಮ್ಯುನಿಕೇಟರ್, ನೀವೇನೋ ಆಡಿಯೋ ಪಾಡ್ಕಾಸ್ಟ್ ಮಾಡ್ತಿರೋ ಅಥವಾ ಆರ್ಟಿಕಲ್ ಬರೀತಿರೋ, ಬ್ಲಾಗ್ ಮಾಡ್ತಿರೋ, ವಿಡಿಯೋ ಮಾಡ್ತಿರೋ, ಯು ಆರ್ ಆಲ್ಸೋ ಆ್ಯಡಿಂಗ್ ಟು ದಟ್ ಸೋರ್ಸ್ ಬಿಕಾಸ್ ಟುಮಾರೋ ಯು ವಿಲ್ ಬಿಕಮ್ ಅನದರ್ ಸೋರ್ಸ್ ಆಫ್ ದ ಸೇಮ್ ಇನ್ಫಾರ್ಮೇಷನ್. ನೀವು ಮತ್ತು ಕನ್ಸ್ಯೂಮರ್ ಮಾತಾಡ್ತಾರೆ, ನೀವು ಬರ್ದಿದ್ದು ಚೆನ್ನಾಗಿತ್ತು ಅಂತ, ಅಥವಾ ನೀನು ಬರ್ದಿದ್ದು ಅರ್ಥ ಆಗಿಲ್ಲ ಅಂತ, ಅಥವಾ ವಾಟ್ ಎವರ್ ಯು ಆರ್ ಟ್ರೈಂಗ್ ಟು ಟೆಲ್. ಇಲ್ಲ ಅಟ್ಲೀಸ್ಟ್ ಸುಮ್ಮನೆ ಬ್ಲ್ಯಾಂಕ್ ಲುಕ್ ಕೊಟ್ಟರು ಗೊತ್ತಾಗುತ್ತೆ ದಟ್ ಯುವರ್ ಕಮ್ಯುನಿಕೇಷನ್ ಇಸ್ ನಾಟ್ ವರ್ಕಿಂಗ್, ಅವರಿಗೆ ಎದುರುಗಡೆ ಏನೂ ಅರ್ಥ ಆಗ್ತಿಲ್ಲ. ಇದರಲ್ಲಿ ಜವಾಬ್ದಾರಿ ಏನು ಅಂದರೆ ಸೋರ್ಸ್ ಆ್ಯಂಡ್ ಕನ್ಸ್ಯೂಮರ್ ಆರ್ ಆಲ್ಸೋ ಕನೆಕ್ಟೆಡ್. ಏನೇನೋ ವಾಟ್ಸಪ್ಪಲ್ಲಿ ಬಂದಿದ್ನೆಲ್ಲ ನಂದೇ ಸೋರ್ಸ್ ಅಂತ ನಾನು ತೊಗೊಂಡು ಕಳಿಸಿದ್ರೆ ಎದುರುಗಡೆ ಬಂದು ಬೈತಾರೆ ಯಾರಾದರೂ, ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ, ವಾಟ್ ಕೈಂಡ್ ಆಫ್ ಅ ಕಮ್ಯುನಿಕೇಟರ್ ಯು ಆರ್. ಸೊ ಈ ಟ್ರಯಾಂಗಲ್ನ ಇಟ್ಕೊಂಡು ವಿ ಕ್ಯಾನ್ ವರ್ಕ್ ಆನ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸಿಚುವೇಶನ್. ಸರ್ ಅಂದರು ಬೆಳಗ್ಗೆ ನಿತ್ಯ ವಿಜ್ಞಾನದಲ್ಲಿ ಕಾರ್ಯಕ್ರಮ ಬಂತು ಅಂತ, ಅದು ಶರ್ಮಾ ಸರ್ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ 5 ನಿಮಿಷ ಭಾಷಣ ಮಾಡೋದು ಒಂದು ಉದಾಹರಣೆ ಇರ್ಬೋದು, 15 ದಿವಸಕ್ಕೊಂದು ಕಾಲಮ್, ಪೇಪರಲ್ಲಿ ಕಾಲಮ್ ಬರೆಯೋದು ಒಂದು ಉದಾಹರಣೆ ಇರ್ಬೋದು, ಬ್ಲಾಗ್ ಮಾಡೋದು ಒಂದು ಉದಾಹರಣೆ ಇರ್ಬೋದು, ಅಥವಾ ಈ ಥರ ಬಂದು ನಿಮ್ಮ ಜೊತೆ ಮಾತಾಡೋದು ಇನ್ನೊಂದು ಎಕ್ಸಾಂಪಲ್ ಇರ್ಬೋದು. ಅಥವಾ ಆವಾಗಲೇ ಹೇಳ್ದಂಗೆ ಇನ್ ಬಿಸ್ನೆಸ್ ಸಿನಾರಿಯೋಸ್, ನೀವು ನಿಮ್ಮ ಕಾಲೇಜಲ್ಲಿ ನಿಮ್ಮ ಪ್ರಾಜೆಕ್ಟನ್ನು ನಿಮ್ಮ ಟೀಚರ್ಸಿಗೆ, ಪ್ರೊಫೆಸರ್ಸ್ಗೆ ಪ್ರೆಸೆಂಟ್ ಮಾಡೋದಿರ್ಬೋದು, ನೀವು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ಗೋಸ್ಕರ ಒಂದು ಸೆಮಿನಾರ್ ಕೊಡೋದಿರ್ಬೋದು, ಅಥವಾ ನಾಳೆ ನೀವು ಆ್ಯಸ್ ಪಾರ್ಟ್ ಆಫ್ ಯುವರ್ ಕೆರಿಯರ್ ನಿಮ್ಮ ಕಂಪ್ನಿ ನಡೆಸೋದೋ ಇನ್ನೊಂದೋ ಇರ್ಬೋದು. ಎಲ್ಲ ಕಡೆನೂ ಇದೇ ಹೆಚ್ಚು ಕಡಿಮೆ ಇದನ್ನು ಫ್ರೇಮ್ವರ್ಕ್ ಇಟ್ಕೊಂಡು ನಾವು ಮಾತಾಡ್ಬೋದು. 3 ಭಾಗ ಇಟ್ಕೊಳ್ಬೋದು ವೆನ್ ಯು ಆರ್ ಕಮ್ಯುನಿಕೇಟಿಂಗ್. ಒಂದು, ಯಾವ ಇನ್ಫಾರ್ಮೇಷನ್ನ ಎಲ್ಲಿಂದ ತಗೊಳ್ತೀವಿ. ಸೊ ಈಗ ನೀವು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ತಗೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಅಸೈನ್ಮೆಂಟಲ್ಲಿ ತಗೊಳ್ಳಿ, ಒಂದು ರಿಲಯಬಲ್ ವೆಬ್ಸೈಟಿಂದ ಬರುವ ಮಾಹಿತಿಯನ್ನು ಅಲ್ಲಿ ಹೆಚ್ಚು ವ್ಯಾಲ್ಯೂ ಮಾಡ್ತೀರಾ, ಅಥವಾ ವಾಟ್ಸಪ್ಪಲ್ಲಿ ಬಂದಿದ್ದು ಫಾರ್ವರ್ಡನ್ನು ಹೆಚ್ಚು ವ್ಯಾಲ್ಯೂ ಮಾಡ್ತೀರಾ. ಕಮ್ಸ್ ಫ್ರಮ್ ದೇರ್. ಎಲ್ಲಿಂದ ಬರ್ತಾ ಇದೆ ಮಾಹಿತಿ. ನೀವು ನಿಮ್ಮ ಕಮ್ಯುನಿಕೇಷನ್ ಎಷ್ಟು ಎಫೆಕ್ಟಿವ್ ಆಗಬೇಕು ಅಂದರೆ, ಅದು ಹೆಚ್ಚು ಎಫೆಕ್ಟಿವ್ ಆಗಬೇಕು ಅಂದರೆ ನಿಮ್ಮ ಸೋರ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಮತ್ತು ಕಮ್ಯುನಿಕೇಟ್ ಯಾರಿಗೆ ಮಾಡ್ತಾ ಇದ್ದೀರಾ. ಆವಾಗಲೇ ನಾನು ಒಂದು ಎಕ್ಸಾಂಪಲ್ ಹೇಳಿದೆ, ಆ್ಯಸ್ ಪಾರ್ಟ್ ಆಫ್ ಅ ಸಾಫ್ಟ್ವೇರ್ ಸರ್ವಿಸಸ್ ಕಂಪನಿ ಯು ಆರ್ ಟಾಕಿಂಗ್ ಟು ಯರ್ ಕಸ್ಟಮರ್. ಕಸ್ಟಮರ್ ಯಾರು? ಕಸ್ಟಮರ್ ಬಿಸ್ನೆಸ್ನವರು ನಿಮ್ಗೆ ದುಡ್ಡು ಕೊಡಬೇಕು ಅಂದರೆ ಆ ದುಡ್ಡು ಕೊಡುವವರ ಲೆವೆಲ್ಗೆ ನೀವು ಮಾತಾಡಬೇಕು. ವಾಟ್ ಇಸ್ ಇನ್ ಇಟ್ ಫಾರ್ ದೆಮ್, ನಿಮಗೆ ಬಿಸ್ನೆಸ್ಸಿಗೆ ಏನು ಸಹಾಯ ಆಗುತ್ತೆ ಅಂತ. ಅವ್ರ ಹತ್ರ ಹೋಗ್ಬಿಟ್ಟು ಈ ಟೆಕ್ನಾಲಜಿ ಉಪಯೋಗಿಸಿದ್ರೆ ಇದು 2 ನಿಮಿಷ ಫಾಸ್ಟಾಗಿ ರನ್ ಆಗುತ್ತೆ ಅಂದರೆ ದೇಲ್ ಈದರ್ ನಾಟ್ ಅಂಡರ್ಸ್ಟ್ಯಾಂಡ್ ಆರ್ ದೇಲ್ ನಾಟ್ ಕೇರ್, ಎದ್ದೋಗು ಅಂತ ಕಳಿಸ್ತಾರೆ. ಅದೇ ಹಾಗೇನೆ ಎದುರುಗಡೆ ಕೂತವರು ನಿಮ್ಮ ಲೆವೆಲ್ನವರೇ ಆದರೆ, ನಿಮ್ಮ ಕಾಲೇಜಲ್ಲೇ ನೀವು ಒಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ರೆ ಯು ಕೆನಾಟ್ ಪ್ರಾಬಬ್ಲಿ ಡೂ ಅ ಪಾಪ್ಯುಲರ್ ಸೈನ್ಸ್ ಅಪ್ರೋಚ್. ಎದುರುಗಡೆ ಗೊತ್ತಿರೋರಿಗೆ ಏನೂ ಗೊತ್ತಿಲ್ಲ, ಒಂದು ಕಂಪ್ಯೂಟರ್ ಅಂತ ಇರುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸು ದೇ ಲಾಫ್ ಯು ಔಟ್ ಆಫ್ ದಟ್ ರೂಮ್ ವೇರ್ ಎವರ್ ಯು ಆರ್ ಟ್ರೈಂಗ್ ಟು ಟಾಕ್. ಮತ್ತು ಕಮ್ಯುನಿಕೇಷನ್ನ ಹೇಗೆ ಮತ್ತು ಎಲ್ಲಿ ಮಾಡಬೇಕು. ಇವತ್ತು ಬಂದ್ಬಿಟ್ಟು ಮೊಬೈಲ್ ಫೋನಲ್ಲಿ ಏನೇನು ಇರುತ್ತೆ ಗೊತ್ತಾ ಅಂದರೆ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಇವತ್ತು ಒಂದು ನಾನು ಟೆಕ್ನಾಲಜಿ ಆರ್ಟಿಕಲ್ ಬರಿತೀನಿ ಅಂದ್ಬಿಟ್ಟು ಹೌ ಟು ಪೋರ್ಟ್ ಯುವರ್ ನಂಬರ್ ಅಂದರೆ ಅಗೇನ್ ಅದು ಎಲ್ಲ ನೀವು ಮಂಗಳೂರಲ್ಲಿ ನೋಡಿದ್ರೆ ಎಲ್ಲ ಕಡೆನೂ ಬೂತ್ ಇರುತ್ತೆ, ಅಲ್ಲಿ ಹತ್ರ ಹೋದರೆ ನಂಬರ್ ಪೋರ್ಟಿಂಗ್ ಆಗುತ್ತೆ. ಸೊ ಎಲ್ಲಿ ಮತ್ತು ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಇದು ನಿಮ್ಮ ಎಜುಕೇಷನ್ ಮತ್ತು ಸೈನ್ಸ್ ಕಮ್ಯುನಿಕೇಷನ್ ಎರಡಕ್ಕೂ ಸೇರಿದಂಗೆ ಒನ್ ಈಸಿ ಸೊಲ್ಯೂಷನ್ ಇಸ್ ಟು ರೀಡ್ ಆರ್ ಟು ಗ್ಯಾದರ್ ಮೋರ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್. ನೀವು ಯಾವ ಸಬ್ಜೆಕ್ಟಲ್ಲಿ ನೀವು ಡಿಗ್ರಿ ಮಾಡ್ತಾ ಇದ್ದೀರಾ ಆ ಸಬ್ಜೆಕ್ಟಿನ ಬಗ್ಗೆ ಜಾಸ್ತಿ ಓದಬೇಕು. ಓದೋದಂದರೆ ಪುಸ್ತಕನೇ ಅಲ್ಲ, ಏನು ಬೇಕಾದರೂ ವಾಟ್ ಎವರ್ ಇಸ್ ಕಂಫರ್ಟೇಬಲ್. ಪಾಡ್ಕಾಸ್ಟ್ ಕೇಳಿದ್ರೆ ಅದನ್ನು ಕೇಳಿ, ಈ ಬುಕ್ಸ್ ಕಿಂಡಲಲ್ಲಿ ಓದ್ತೀನಿ ಅಂದರೆ ಅದನ್ನು ಮಾಡಿ. ಏನು ಮಾಡ್ತಿರೋ ಅದು ಗ್ಯಾದರ್ ಲಾಟ್ ಆಫ್ ಇನ್ಫಾರ್ಮೇಷನ್. ಯಾವುದೇ ಸಮಯದಲ್ಲೂ ಒಂದು ರಿಲಯಬಲ್ ಸೋರ್ಸನ್ನು ಇಟ್ಕೊಳ್ಬೇಕು. ಈಗ ನಾಳೆ ಮತ್ತೆ ನಾನು IT ಎಕ್ಸಾಂಪಲ್ ತೊಗೊಳ್ಬೇಕು ಅಂದರೆ ವೆನ್ ಯು ಆರ್ ಗೋಯಿಂಗ್ ಆ್ಯಂಡ್ ಪಿಚ್ಚಿಂಗ್ ಅ ನ್ಯೂ ಐಡಿಯಾ ಸೇಯಿಂಗ್ ಈ ಥರ ಮಾಡಿದ್ರೆ ನಾನು ಈ ಸೊಲ್ಯೂಷನನ್ನು ಇಷ್ಟು ಗಂಟೆಯಲ್ಲಿ ಮುಗಿಸ್ಕೊಡ್ತೀನಿ, ಐ ವಿಲ್ ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್ ಇನ್ 120 hours ಅಂತ ಹೇಳಬೇಕಂದ್ರೆ ಯುವರ್ ರೆಫರೆನ್ಸ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಸುಮ್ಮನೆ ನಾನು 120 ಮಾಡ್ತೀನಿ ಅಂದರೆ ಅದು 240 hours ಆದರೂ ಮುಗಿಯಲ್ಲ, ದೆನ್ ದ ಹೋಲ್ ಥಿಂಗ್ ವಿಲ್ ಬ್ಯಾಕ್ ಫೈರ್ ಆನ್ ಯು. ಹಾಗೆಯೇ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ, ಟ್ರಾನ್ಸ್ಲೇಟ್ ಅಂದರೆ ಇಲ್ಲಿ 2 ಥರ. ಒಂದು ಇಂಗ್ಲೀಷಿಂದ ಕನ್ನಡಕ್ಕೆ ತರೋದು ಇರ್ಬೋದು ಫಾರ್ ಅ ಪಾಪ್ಯುಲರ್ ಸೈನ್ಸ್ ಕಮ್ಯುನಿಕೇಷನ್ ಆರ್ ಪಾಪ್ಯುಲರ್ ಟೆಕ್ನಾಲಜಿ ಕಮ್ಯುನಿಕೇಷನ್. ಟ್ರಾನ್ಸ್ಲೇಟ್ ಕ್ಯಾನ್ ಆಲ್ಸೋ ಬಿ ವೆನ್ ಯು ಆರ್ ಸಿಂಪ್ಲಿಫೈಯಿಂಗ್ ಸಮಥಿಂಗ್ ಫಾರ್ ಸಂಬಡಿ ಎಲ್ಸ್. ಈಗ ಆವಾಗಲೇ ಮಾತಾಡಿದ್ವಲ್ಲ, UPI ಪಿನ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಿಮ್ಮ ಅಪ್ಪ ಅಮ್ಮಂಗೆ, ಅಜ್ಜಿ ತಾತಂಗೆ ಹೇಳ್ಕೊಡ್ಬೇಕಾ, ಅಥವಾ ಅದು ಯಾಕೆ ಮುಖ್ಯ ಅನ್ನೋದನ್ನ ಹೇಳ್ಕೊಡ್ಬೇಕಾ? ಅದರಲ್ಲಿ ಅವ್ರು ಏನು ತಿಳ್ಕೊಳ್ಬೇಕು ಅಷ್ಟನ್ನು ಮಾತ್ರ ಹೇಳ್ಕೊಡ್ಬೇಕು. ಸಿಮಿಲರ್ಲಿ ಇನ್ ಅ ಬಿಸ್ನೆಸ್ ಮೀಟಿಂಗ್ ಆಲ್ಸೋ ಟೆಕ್ನಾಲಜಿ
ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಟೆಕ್ನಾಲಜಿ ಹೇಳ್ಕೊಡ್ತೀರಾ, ಇಲ್ದಲೇ ಇರೋರಿಗೆ ವಿಲ್ ಓನ್ಲಿ ಟಾಕ್ ಅಬೌಟ್ ವಾಟ್ ಇಸ್ ದಿಸ್ ಥಿಂಗ್ ಡೂಯಿಂಗ್ ಅಂತ ಅಷ್ಟೇ ಮಾತಾಡ್ತೀವಿ. ಮತ್ತು ಈ ಎಲ್ಲ ಕೇಸ್ಗಳಲ್ಲೂ ನಾವು ಉದಾಹರಣೆ ಕೊಡಬೇಕಾದ್ರೆ ಇದು ಹೆಚ್ಚಾಗಿ ಸೈನ್ಸ್ ಕಮ್ಯುನಿಕೇಷನ್ ಟು ಅದರ್ ಆಡಿಯನ್ಸ್ಗೆ, ನಾವು ಎದುರುಗಡೆ ಕೂತವ್ರಿಗೆ ಭಾಷಣದಲ್ಲಿ ಮಾಡುವಾಗ ಅಥವಾ ಇದು ಕೊಟ್ಟಾಗ ಆ ಉದಾಹರಣೆ ಸ್ವಲ್ಪ ಹತ್ತಿರವಾಗಿರುವಂಥ ಇದನ್ನು ಕೊಡಬೇಕು. ಇಲ್ಲಿ ಎಲ್ಲೋ ಇದೆ, ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಏನೋ ಆಯಿತು ಅಂದರೆ ಇಟ್ ಡಸ್ ನಾಟ್ ಕನೆಕ್ಟ್ ಟು ಅಸ್. ದಿಸ್ ಇಸ್ ಮೋರ್ ಇಫ್ ಯು ಆರ್ ಟಾಕಿಂಗ್, ಪ್ರೆಸೆಂಟಿಂಗ್ ಟು ಸಂಬಡಿ, ವೆನ್ ಯು ವಾಂಟ್ ಟು ಕ್ಯಾಪ್ಚರ್ ದಿ ಅಟೆನ್ಷನ್ ಆಫ್ ದ ಪರ್ಸನ್ ಆನ್ ದಿ ಅದರ್ ಸೈಡ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ಎಲ್ಲ ಕಡೆನೂ ಟೆಕ್ನಾಲಜಿಯನ್ನು ನಾವು ಮತ್ತೆ ಬಳಸ್ಕೊಳ್ಬೇಕಾಗುತ್ತೆ. ಟೆಕ್ನಾಲಜಿ ಬಗ್ಗೆ ಬೇರೆಯವ್ರಿಗೆ ಹೇಳೋದಷ್ಟೇ ಅಲ್ಲ, ಟೆಕ್ನಾಲಜಿಯ ಬೆನಿಫಿಟ್ಗಳನ್ನು ಕೂಡ ನಾವು ಬಳಸ್ಕೊಳ್ಬೋದಾಗುತ್ತೆ. ಟೆಕ್ನಾಲಜಿಯನ್ನು ಬಳಸೋದು ಅನ್ನೋದಕ್ಕೆ ಐ ವಿಲ್ ಜಸ್ಟ್ ಜಂಪ್ ಅಹೆಡ್ ಅ ಲಿಟಲ್ ಬಿಟ್ ಅಂಡ್ ಐ ವಿಲ್ ಕಮ್ ಬ್ಯಾಕ್. ಸಾರಿ. ಓಕೆ, ಟೆಕ್ನಾಲಜಿಯನ್ನು ಬಳಸೋದು ಅಂದಾಗ ಇದು ಎಲ್ಲ ಕಡೆನೂ ಮತ್ತೆ ಉಪಯೋಗಿಸ್ಬೋದಂಥ ಐಡಿಯಾಗಳಾಗಿರುತ್ತೆ. ಒಂದು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕಿರ್ಬೋದು, ಅಥವಾ ನೀವು ಮುಂದೆ ಏನಾದರೂ ನಿಮ್ಮ ಇಂಟ್ರೆಸ್ಟಲ್ಲಿ ಹೆಚ್ಚು ಓದ್ಕೊಳ್ಳೋದಿರ್ಬೋದು. ಈ 3 ವಿಷಯ ಹೇಳಿದ್ವಲ್ಲ, ಸಂಗ್ರಹ, ಪ್ರಸ್ತುತಿ, ಸಂವಹನ, ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್, ಪ್ರೆಸೆಂಟಿಂಗ್ ದ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದ ಇನ್ಫಾರ್ಮೇಷನಲ್ಲಿ 3 ಕಡೆನೂ ಇದಿಷ್ಟೇ ಅಲ್ಲ, ಇದು ಬರೀ ಎಕ್ಸಾಂಪಲ್ಸ್ ಅಷ್ಟೇ ಇವು. ಈ ಥರದನ್ನು ನೀವು ಉಪಯೋಗಿಸ್ಕೊಂಡ್ರೆ ಯು ವಿಲ್ ಬಿ ಮೋರ್ ಆರ್ಗನೈಸ್ಡ್ ಆಲ್ಸೋ. ಸೊ ಈಗ ಯಾವುದೋ ಒಂದು ವಿಷಯದ ಬಗ್ಗೆ ಹೇಳಬೇಕು, ನಿಮ್ಮದೊಂದು ಅಗೇನ್ ಇಂಜಿನಿಯರಿಂಗ್ ಸೆಮಿನಾರ್ ಉದಾಹರಣೆ ತೊಗೊಂಡ್ರೆ ಯಾವುದೋ ಒಂದು ಟಾಪಿಕ್ ತೊಗೊಂಡಿರ್ತೀರ. ಜನರಲಿ ಏನು ಮಾಡ್ತೀವಿ ಅಂದರೆ, ಅದನ್ನ ಮುಂದಿನ ವಾರ ಪ್ರೆಸೆಂಟೇಷನ್ ಇದೆ ಅಂದರೆ 3 ದಿವಸಕ್ಕೆ ಮುಂಚೆ ಕೂತ್ಕೊಂಡು ಏನಾದರೂ ಹುಡುಕಕ್ಕೆ ಶುರು ಮಾಡ್ತೀವಿ. ಅದ್ರ ಬದಲು ಒಂದು ಸ್ವಲ್ಪ ದಿವಸ ಆ ವಿಷಯ ತಲೆಯಲ್ಲಿ ಇಟ್ಕೊಂಡು, ಇಫ್ ಯು ಸ್ಟಾರ್ಟ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಅಬೌಟ್ ಅ ಪರ್ಟಿಕ್ಯುಲರ್ ಟಾಪಿಕ್, ಯಾವುದೋ ಒಂದು, ಈಗ ಇನ್ನೊಂದು ಸ್ವಲ್ಪ ಹಳೆಯ ಎಕ್ಸಾಂಪಲ್ ಹೇಳ್ತೀನಿ. ಬೇರೆ ದೇಶಕ್ಕೆ ನೀವು ಔಟ್ಸೈಡ್ ಇಂಡಿಯಾ ವಿಮಾನದಲ್ಲಿ ಹೋಗಬೇಕಾದ್ರೆ ಇಂಟರ್ನೆಟ್ ಕನೆಕ್ಟಿವಿಟಿ ವಾಸ್ ಅವೈಲಬಲ್ ಫ್ರಮ್ ಆಲ್ಮೋಸ್ಟ್ 10 years. ಇಂಟರ್ನೆಟ್ ಕನೆಕ್ಟಿವಿಟಿ ಇನ್ಸೈಡ್ ಇಂಡಿಯಾ ಆನ್ ಫ್ಲೈಟ್ಸ್ ಇಸ್ ಸ್ಟಿಲ್ ನಾಟ್ ವೆರಿ ವೈಡ್ಲಿ ಅವೈಲಬಲ್. ಬೇರೆ ಬೇರೆ ಥರದಲ್ಲಿ ಅವೈಲಬಲ್ ಇದೆ, ಆದರೆ ಪೂರ್ತಿಯಾಗಿ ಇಲ್ಲ. ಈಗ ಜಿಯೋ ಏನೋ ಮಾಡ್ತಾ ಇದೆ, ಅದು ಇದರಲ್ಲಿ ಬಿ ರೋಲ್ಡ್ ಔಟ್ ಅಂತೆಲ್ಲ ಬಂದಾಗ, ಈಗ ನಾಳೆ ನೀವು ಅಂದ್ಕೊಳ್ಳಿ, ಇಟ್ ಬಿಕಮ್ಸ್ ಆ್ಯಸ್ ಸಿಂಪಲ್ ಆರ್ ಈಸಿ ಆ್ಯಸ್ ಯೂಸಿಂಗ್ ಯುವರ್ ಮೊಬೈಲ್ ವೈಲ್ ಯು ಆರ್ ಡ್ರೈವಿಂಗ್ ಅ ಕಾರ್. ಹಂಗಾಯಿತು ಅಂದಾಗ ಎಕ್ಸಾಂಪಲ್ಸ್ ಹೆಂಗೆ ಕೊಡ್ಬೋದು? ಈಗ ಒಂದು 4-5 ವರ್ಷದ ಹಿಂದೆ ಒಂದು ನ್ಯೂಸ್ ಬಂದಿತ್ತು. ಏನಂದರೆ, ಹಿ ವಾಸ್ ಟ್ರಾವೆಲಿಂಗ್, ಲೆಟ್ಸ್ ಸೇ ಫ್ರಮ್ ಯುರೋಪ್ ಟು ಅಮೇರಿಕಾ ಅಂತ ಕಾಣುತ್ತೆ, ನಂಗೆ ಜ್ಞಾಪಕ ಇಲ್ಲ, ಲೆಟ್ಸ್ ಅಸ್ಯೂಮ್ ಫ್ರಮ್ ಯುರೋಪ್ ಟು ಅಮೇರಿಕಾ ಹಿ ವಾಸ್ ಟ್ರಾವೆಲಿಂಗ್. ಅವ್ನಿಗಲ್ಲಿ ನೋಡಿದ್ದಾನೆ, ಓಕೆ ಇಲ್ಲಿ ಇಂಟರ್ನೆಟ್ ಇದೆ, ಐ ಕ್ಯಾನ್ ಯೂಸ್ ಇಂಟರ್ನೆಟ್. ಹಿ ವಾಸ್ ಹ್ಯಾಪಿ, ಕನೆಕ್ಟೆಡ್ ಇಸ್ ಆಫೀಸ್ ಲ್ಯಾಪ್ಟಾಪ್ ಆ್ಯಂಡ್ ಕೆಲಸ ಮಾಡಿ ಆದಮೇಲೆ ಇಳಿದಾಗ ನೋಡ್ಕೊಂಡಿದ್ದಾನೆ, ಅದು ಪರ್ 10 MB ಇಟ್ ವಾಸ್ $3. 12 ಗಂಟೆ ಫ್ಲೈಟಲ್ಲಿ 10 MBಗೆ $3 ಲೆಕ್ಕ ಕೊಟ್ಟಾಗ ಅವನು ಇಳಿಯೋ ಅಷ್ಟೊತ್ತಿಗೆ ಅದು ಆಲ್ಮೋಸ್ಟ್ ಸೇಮ್ ಕಾಸ್ಟ್ ಆಫ್ ಹಿಸ್ ಫ್ಲೈಟ್ ಆರ್ ಮೋರ್ ದೆನ್ ದಟ್ ಆಗೋಗಿತ್ತು. ಹೀಗೇ ಇನ್ನೊಂದು ಎಕ್ಸಾಂಪಲ್ ನೀವು ತೊಗೊಳ್ಬೋದು ಅಂದರೆ, ಕ್ರಿಪ್ಟೋ ಕರೆನ್ಸೀಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಲ್ವಾ, ಎಲ್ಲ ಗೊತ್ತಲ್ವ ನಿಮ್ಗೆ, ಕ್ರಿಪ್ಟೋ ಕರೆನ್ಸೀಸ್ ಗೊತ್ತಲ್ವಾ? ಈಗ ಒಂದು 15 ವರ್ಷದ ಹಿಂದೆ ಆರ್ ಅರೌಂಡ್ 10 years ago ಬಿಟ್ಕಾಯಿನ್ ವ್ಯಾಲ್ಯೂ ಎಷ್ಟಿತ್ತು ಒಂದಕ್ಕೆ? 45 what? ಏನು 45 cents, $45 ತುಂಬ ಕಡಿಮೆ ಇತ್ತು. ಓಕೆ, somebody paid hundreds of bitcoins to buy a pizza. ಅದು ಒಂದು ಫೇಮಸ್ ಕತೆ ಇದೆ, ಆಯಿತಾ? ಇನ್ನೂ ತಮಾಷೆಯಾಗಿರೋ ಕತೆ ಏನಿದೆ ಅಂದರೆ, ಬಿಟ್ಕಾಯಿನ್ ಇಂಟ್ರಡ್ಯೂಸ್ ಆದ ಹೊಸ್ತರಲ್ಲಿ ಒಬ್ಬ ಅದೇನು ನೋಡೋಣ ಅಂತ ಕ್ಯೂರಿಯಾಸಿಟಿಗೆ ಅವನು ಹಿ ರ್ಯಾನ್ ದಟ್ ಮೈನಿಂಗ್ ಇದು ಪ್ರಾಸೆಸ್ ಫಾರ್ ಲೆಟ್ಸ್ ಸೇ 3 months. ಆವಾಗ ಟ್ರಾನ್ಸಾಕ್ಷನ್ಸು ಕಡಿಮೆ ಇತ್ತು ಮತ್ತು ದ ಅರ್ನಿಂಗ್ ರೇಟ್ ವಾಸ್ ಆಲ್ಸೋ ವೆರಿ ಹೈ, ಮೈನಿಂಗ್ ಬೇಗ ಆಗ್ತಿತ್ತು ಅಂದಾಗ ಹೀ ಗಾಟ್ ಸಮ್ 1000 bitcoins. ಬಟ್ ಅವತ್ತು ಹೀಗೆ 1000 ಬಿಟ್ಕಾಯಿನ್ ಕೊಟ್ಟರೆ ಒಂದು ಪಿಜ್ಜಾನು ಬರ್ತಿಲ್ಲ ಅಂದಾಗ ಹಿ ಜಸ್ಟ್ ಲೆಫ್ಟ್ ಇಟ್ ಆನ್ ಹಿಸ್ ಲ್ಯಾಪ್ಟಾಪ್ ಸಮ್ವೇರ್. ಕ್ಲೌಡ್ ಎಲ್ಲ ಇಷ್ಟೊಂದು ಇಲ್ದಲ್ಲಿದ್ದರೆ ಈ ಜಸ್ಟ್ ಲೆಫ್ಟ್ ಇಟ್ ಆನ್ ಹಿಸ್ ಲ್ಯಾಪ್ಟಾಪ್. ಒಂದು ದಿವಸ ಯಾವತ್ತೋ ಕಾಫಿ ಚೆಲ್ಬಿಟ್ಟೆ ಲ್ಯಾಪ್ಟಾಪ್ ಮೇಲೆ, ಹಳೆ ಲ್ಯಾಪ್ಟಾಪು ಕಾಫಿ ಬೇರೆ ಚೆಲ್ಲಿದೆ, ಕೆಟ್ಟೋಯ್ತು. ಅವ್ನಿಗೆ ಅದು ಆ ನಿಮಿಷಕ್ಕೆ ಹೊಳೆದಿಲ್ಲ, ಸೊ ಅದು ರಿಪೇರಿ ಮಾಡೋಕ್ಕಾಗುತ್ತೆ ನೋಡ್ರಿ, ರಿಪೇರಿನೂ ಆಗಿಲ್ಲ. ಸೊ ಹಿ ಜಸ್ಟ್ ಥ್ರೂ ಇಟ್ ಔಟ್. ಈ ವೇಸ್ಟ್ಗೆ ಹಾಕಿದ್ದಾನೆ. ಈ ವೇಸ್ಟಲ್ಲೂ ಅದು ಜಾಸ್ತಿ ಟೆನ್ಷನ್ ತೊಗೊಂಡಿಲ್ಲ, ದೇ ಸೆಂಟ್ ಇಟ್ ಟು ಅ ಲ್ಯಾಂಡ್ ಫಿಲ್.
ಅದಾಗಿ ಒಂದು 3 ತಿಂಗಳಾದ್ಮೇಲೆ ಏನಾಗಿದೆ, ಬಿಟ್ಕಾಯಿನ್ ರೇಟ್ ಫಾರ್ ದ ಫಸ್ಟ್ ಟೈಮ್ ಹಿಟ್ $1,000. ಇವತ್ತು ಎಷ್ಟಾಗಿದೆ ನೀವೇ ನೋಡಿ, ಇವತ್ತಿನ ರೇಟ್ ಎಷ್ಟಿದೆ ಅಂತ, ಅಥವಾ ಪ್ರಾಬ್ಲಿ ಹೋದ ವರ್ಷದ ರೇಟ್ ಎಷ್ಟಿದೆ ಅಂತ. ರೈಟ್, ಇನ್ನೂ ಜಾಸ್ತಿ ಇತ್ತಲ್ಲ ಹೋದ ವರ್ಷ, ಇನ್ನೂ ಜಾಸ್ತಿ ಆಗೋಗಿತ್ತು. ಆ $1,000 ಆದಾಗ ಈ ರಿಯಲೈಸ್ಡ್, ಓಕೆ, ಅಷ್ಟು ನಾನು ಬಿಸಾಕಿರೋ ಲ್ಯಾಪ್ಟಾಪ್ ನನ್ನ ಕೈಲಿ ಇದ್ದಿದ್ರೆ ಐ ವುಡ್ ಹ್ಯಾವ್ ಸೋ ಮೆನಿ ಮಿಲಿಯನ್ಸ್ ಬೈ ನೌ ಅಂತ. ಆ್ಯಕ್ಚುಲಿ ಈ ಸೆಟ್ಸ್ ಔಟ್ ಆನ್ ಅ ವೆಂಚರ್ ಟು ಫೈಂಡ್ ದಟ್ ಲ್ಯಾಪ್ಟಾಪ್. ಬಿಸಾಕಿದ್ರೆ ಹೋಗಿರ್ಬೇಕು ತಾನೆ, ಯಾವುದೋ ಒಂದು ಲ್ಯಾಂಡ್ ಫಿಲ್ಗೆ ಹೋಗಿರಬೇಕು. ಅಟ್ಲೀಸ್ಟ್ ಅಲ್ಲಿ ಬೇರೆ ದೇಶಗಳಲ್ಲಿ ಸ್ವಲ್ಪ ಟ್ರ್ಯಾಕಿಂಗ್ ಆಗೋ ಥರ ವ್ಯವಸ್ಥೆ ಇದೆ. ಬೆಂಗಳೂರಲ್ಲಿ ಬಿಸಾಕಿದ್ರೆ ಗೊತ್ತಾಗಲ್ಲ ಅದೆಲ್ಲ ಹೋಗುತ್ತೆ ಅಂತ ನಿಮಗೆ. ಅದನ್ನು ಹುಡುಕಿ ಕೊನೆಗೆ ಅವನು ಒಂದು ಜಾಗಕ್ಕೆ ಕನ್ಫರ್ಮ್ಡ್ ಆಗಿ ಹೋಗ್ತಾನೆ, ಒಂದು ಇಂಥ ಲ್ಯಾಂಡ್ ಫಿಲ್ಗೆ ಹೋಗಿದೆ, ಅದು ಈ ಏರಿಯಾದಿಂದ ಕಲೆಕ್ಟ್ ಆಗಿದ್ದ ಕಸ ಎಲ್ಲ ಇಂಥ ಲ್ಯಾಂಡ್ ಫಿಲ್ಗೆ ಹೋಗಿದೆ. ಬಟ್ ಆ ಲ್ಯಾಂಡ್ ಫಿಲ್ಲು ಒಂದು ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ದೊಡ್ಡದು. ಅದರಲ್ಲಿ ಈ ಲ್ಯಾಪ್ಟಾಪನ್ನು ಹೆಂಗೆ ಹುಡ್ಕೋದು? ಸೊ ನೀವು ಆ ವ್ಯಾಲ್ಯೂ ಆಫ್ ಬಿಟ್ಕಾಯಿನ್ ಬಗ್ಗೆ ಹೇಳ್ಬೇಕಾದ್ರೆ, ಅವತ್ತು $10 ಇತ್ತು, ಇವತ್ತು $1,000 ಆಯಿತು ಅನ್ನೋಕ್ಕಿಂತ ಯು ಸ್ಟಾರ್ಟ್ ವಿತ್ ದಿಸ್. ನಾನು ಮುಂಚೆ ಏನೇನೋ ಆ ಟ್ರಯಾಂಗಲ್ ಹೇಳಿದಾಗ ನೀವು ಕೇಳಿದಕ್ಕಿಂತ ಜಾಸ್ತಿ ಕೇಳಿದ್ರಿ, ಇವಾಗ ನಾನು ನೋಡ್ತಾ ಇದ್ದೆ. ಆ ಥರ ನಾವು ತಗೊಂಡಾಗ ಅವಕ್ಕೆ ಫಸ್ಟ್ ಇದೆಯಲ್ಲ, ಎನಿ ನೋಟ್ ಟೇಕಿಂಗ್ ಅಪ್ಲಿಕೇಶನ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಕೀಪ್ ದೀಸ್ ಥಿಂಗ್ಸ್ ಸಮ್ವೇರ್. ಒಂದು ಟ್ಯಾಗ್ ಮಾಡಿ ಇಟ್ಕೊಂಡ್ರಿ. ಈಗ ಫಾರ್ ಎಕ್ಸಾಂಪಲ್ ಪಾಕೆಟ್ ಇದೆಯಲ್ಲ, ಪಾಕೆಟ್ ಇಸ್ ಮೈ ಫೇವ್ರೇಟ್ ಆ್ಯಪ್ ಬಿಕಾಸ್ ಐ ಕ್ಯಾನ್ ಸ್ಟೋರ್ ಆಲ್ ಮೈ ಲಿಂಕ್ಸ್. ಈ ಥರ ಓದಿದ್ದು ಇಷ್ಟ ಆಗಿದ್ದಾಗ ಐ ಜಸ್ಟ್ ಆ್ಯಡ್ ಇಟ್ ಟು ಪಾಕೆಟ್ ಅಂಡ್ ಐ ಪುಟ್ ಅ ಕ್ಯಾಟಗರಿ ಇದೆ, ಏನೋ ಇಂಟ್ರೆಸ್ಟಿಂಗ್ ನ್ಯೂಸೋ ಇನ್ನೊಂದು. ಅಥವಾ ಪಾಕೆಟ್ ಇಲ್ಲ ಅಂದರೆ ಇದು ಗೊತ್ತಲ್ಲ, ಇನ್ಶಾರ್ಟ್ಸ್ ಯೂಸ್ ಮಾಡ್ತೀರಾ, ನೋಡಿದ್ದೀರಾ ನೀವು? ಇನ್ಶಾರ್ಟ್ಸ್ ಗೊತ್ತಲ್ವಾ? ಇನ್ಶಾರ್ಟ್ಸಲ್ಲೂ ಯು ಕ್ಯಾನ್ ಬುಕ್ ಮಾರ್ಕ್. ಯಾವುದೋ ಒಂದು ಭಾಳ ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಅಂದರೆ ಬುಕ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ದಟ್ ಮೇ ನಾಟ್ ಬಿ ಯುವರ್ ಸೋರ್ಸ್ ಬಿಕಾಸ್ ಅದೆಷ್ಟು 100 ಅಕ್ಷರನೋ ಏನೋ ಇರುತ್ತೆ, ನಿಮ್ಮ ಸೋರ್ಸ್ ಆಗಲ್ಲ. ಬಟ್ ಆ ವಿಷಯನ ಯು ಕ್ಯಾನ್ ರಿಸರ್ಚ್ ಫರ್ದರ್. ಸೊ ಆ ಥರ ಇಟ್ಕೊಂಡಾಗ ಯು ಕ್ಯಾನ್ ಮೇಕ್ ಯುವರ್ ಕಾನ್ವರ್ಸೇಷನ್ಸ್ ಮೋರ್ ಇಂಟ್ರೆಸ್ಟಿಂಗ್. ಮತ್ತು ನೀವು ಎದುರುಗಡೆ ಕೂತವರ, ಈಗ ನೀವು ನಾಳೆ ಹೋಗಿ ಒಂದು ಸ್ಟಾರ್ಟಪ್ ಐಡಿಯಾ, ನಾಳೆನೇ ಅಲ್ವಾ ಸರ್ ತಾವು ಹೇಳಿದ್ದು, ಸ್ಟಾರ್ಟಪ್ ಐಡಿಯಾ ನಾಳೆನೇ ಪಿಚ್ ಮಾಡಬೇಕು. ನಾಳೆ ಅಂದರೆ ಇದು ಎರಡೂ ಥರದಲ್ಲಿ, ಆ್ಯಕ್ಚುಲಿ ಆಲ್ಸೋ ನಾಳೆ ನೀವು ಮಾಡಿದಾಗ ವೆನ್ ಯು ಬ್ರಿಂಗ್ ಇನ್ ಸಚ್ ಥಿಂಗ್ಸ್, ನಿಮ್ದೊಂದು ಸ್ಟಾರ್ಟಪ್ ಐಡಿಯಾ, ವೈ ಇಸ್ ಇಟ್ ರಿಲೆವೆಂಟ್, ಬಿಕಾಸ್ ಟೇಕ್ ದಿಸ್ ಎಕ್ಸಾಂಪಲ್ ಅಂತ ಒಂದು ನೀವು ತಕ್ಷಣ ಎಕ್ಸಾಂಪಲ್ ತೊಗೊಂಡು ಬಂದರೆ ಇಟ್ ಬಿಕಮ್ಸ್ ಆಲ್ ದ ಮೋರ್ ಇಂಟ್ರೆಸ್ಟಿಂಗ್. ಅದೇ ರೀತಿ ಅದನ್ನು ಪ್ರೆಸೆಂಟ್ ಮಾಡುವಾಗ ಕೂಡ ನಿಮಗೆ ಬೇರೆ ಕೆಲವು ಇದು ಬರುತ್ತೆ, ಯಾವ ವರ್ಡ್ ಯೂಸ್ ಮಾಡಬೇಕು, ಏನಂತ ಹೇಳಿದ್ರೆ ಸುಲಭಕ್ಕೆ ಅರ್ಥ ಆಗುತ್ತೆ. ದೇರ್ ಇಸ್ ದಿಸ್ ಥಿಂಗ್ ಇನ್ ದ ಸೋರ್ಸ್ ವಿಚ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ವೇರ್ ಇಸ್ ಅ ಡಿಕ್ಷನರಿ. ಕನ್ನಡದಲ್ಲಿ ಹೇಳಬೇಕು ಅಂದ್ರೂ ಅಷ್ಟೇ, ಇಂಗ್ಲೀಷಲ್ಲಿ ಹೇಳಬೇಕು ಅಂದ್ರೂ ಅಷ್ಟೇ, ಒಂದು ಎಕ್ಸ್ಪ್ಲನೇಷನ್ ಬೇಕು. ಅದಕ್ಕೂ ಬೇಕಾದಷ್ಟು ಇದಿರುತ್ತೆ. ಇನ್ನೂ ಒಂದು ಇಲ್ಲಿ ಮೂರನೇದು ಏನಂದರೆ, ನೀವು ನೋಡ್ತಾ ಇರುವಂಥ ಮಾಹಿತಿ ನಿಜಾನೋ ಸುಳ್ಳ ಬೇಕಾದಷ್ಟು ಇರ್ಬೋದು. ಒಂದು ಶರ್ಮಾ ಸರ್ ಜ್ಞಾಪಕ ಇರುತ್ತೆ, ನಾವು ಒಂದು ಅರೌಂಡ್ 8-10 years ದೇರ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ಒಂದು ರೈಲ್ವೆ ಟ್ರ್ಯಾಕ್ ಹಿಂಗೆ ಹೋಗ್ತಾ ಇದೆ, ಫಾರ್ ಸಮ್ ರೀಸನ್ ಇಟ್ ಹಸ್ ಬಿಕಮ್ ಲೈಕ್ ಮಲ್ಟಿಪಲ್ ಎಸ್ ಮಧ್ಯದಲ್ಲಿ. ಟ್ರ್ಯಾಕ್ ಅಂದರೆ ಪ್ಯಾರಲಲ್ ಲೈನ್ಸ್ ಹೋಗ್ತಾ ಇರ್ಬೇಕು ತಾನೆ, ಮಧ್ಯದಲ್ಲಿ ಹಿಂಗಾಗಿದೆ, ಮತ್ತು ಹಾಗೆ ಕಂಟಿನ್ಯೂ ಆಗಿದೆ. ಒಂದು ಅದು ಸೈನ್ಸ್ ಕಮ್ಯುನಿಕೇಟರ್ಸ್ ಒಂದು ಇಮೇಲ್ ಗ್ರೂಪ್ ಇತ್ತು. ಅವಾಗ ನಾವು ಮಾತಾಡಿದಾಗ ಫಸ್ಟ್ ಒಂದು 2-3 ಜನ ಅಂದರೆ ಇದು ಫೇಕ್ ಫೋಟೋ, ಇದು ಚಾನ್ಸೇ ಇಲ್ಲ. ಆಮೇಲೆ ಎಲ್ಲೋ ಹೋಗಿ ನಾವು ಹುಡ್ಕೊಂಡು ಬಂದಾಗ ಇಟ್ ವಾಸ್ ಆ್ಯಕ್ಚುಲಿ ಇದು ಏನು ನಿಜವಾಗಿರುವಂಥ ಒಂದು ಫೋಟೋ. ಅದು ಫ್ಲಡ್ಸೋ ಏನೋ ಒಂದು ಕಾರಣದಿಂದಾಗಿ ಆ ಥರ ಆಗೋಗಿತ್ತು. ಸೊ ಎರಡು ಥರದಲ್ಲಾಗುತ್ತೆ. ಒಂದು ವಾಟ್ಸಪ್ ಫಾರ್ವರ್ಡ್ಸ್ ಎಲ್ಲ ನಂಬ್ಕೊಂಡ್ರೂ ಕಷ್ಟ, ನಂಬಲಿಲ್ಲ ಎಲ್ಲವುದು ಸುಳ್ಳು ಅಂತ ರಿಜೆಕ್ಟ್ ಮಾಡಿದ್ರೂ ಕಷ್ಟ ಆಗುವಂಥ ಸಿಚುವೇಷನಲ್ಲಿ ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ಗಳನ್ನ ನಾವು ಉಪಯೋಗಿಸ್ಬೋದು. ಇದು ಒಂದು ಎಕ್ಸಾಂಪಲ್, ಸ್ನೋಪ್ಸ್ ಇಸ್ ಒನ್ ಎಕ್ಸಾಂಪಲ್. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಒಂದು PIB ಮೂಲಕ ಒಂದು ಫ್ಯಾಕ್ಟ್ ಚೆಕಿಂಗ್ ಇದನ್ನು ರನ್ ಮಾಡುತ್ತೆ. ಆ ಥರದ್ದು ಫ್ಯಾಕ್ಟ್ ಚೆಕಿಂಗನ್ನು ಕೂಡ ನಾವು ಉಪಯೋಗಿಸ್ಬೋದು. ಕಮ್ಯುನಿಕೇಟ್ ಮಾಡುವಾಗ ಈಗ ಐ ಆಮ್ ಹೋಪಿಂಗ್ ಅಟ್ಲೀಸ್ಟ್ ಫ್ಯೂ ಆಫ್ ಯು ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಕಮ್ಯುನಿಕೇಟಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದಟ್ಟು ಇನ್ ಕನ್ನಡ ಅಂತ ನಾವು ಅಂದ್ಕೊಂಡಾಗ ಬೇಕಾದಷ್ಟು ಐಡಿಯಾಗಳು ಬರುತ್ತೆ ನಮಗೆ. ಕಮ್ಯುನಿಕೇಟ್ ಹೆಂಗೆ ಮಾಡ್ತೀರಾ, ಅದರಲ್ಲಿ ಬೇಕಾದಂಥ ಮೇಲ್ಗಡೆ ಲೈನಲ್ಲಿರೋ ಟೂಲ್ಸ್ ಎಲ್ಲ ನಿಮಗೆ ಹೆಚ್ಚು ಕಡಿಮೆ ಗೊತ್ತಿರುತ್ತೆ ಅಲ್ವಾ. ಈಗ ವಾಟ್ಸಪ್ ಮೂಲಕ ಒಂದು ಕಮ್ಯುನಿಕೇಷನ್ ಅಂದ್ಕೊಳ್ಳಿ, ಫೇಸ್ಬುಕ್ ಆರ್ ಎನಿ ಸೋಷಿಯಲ್ ಮೀಡಿಯಾ ಒಂದು ಕಮ್ಯುನಿಕೇಷನ್ ಅಂದ್ಕೊಳ್ಳಿ. ಇದು ಆ್ಯಂಕರ್ ಏನು ಗೊತ್ತಾ ನಿಮಗೆ? ಶರ್ಮಾ ಸರ್ ಬಿಟ್ಟು ಬೇರೆಯವ್ರ ಆನ್ಸರ್ ಹೇಳ್ಬೋದು. ಹಾಂ, ಏನದು? ಅವರು ಇಲ್ಲ, ಅವರು ಹೇಳಂಗೆ ಪಾಡ್ಕಾಸ್ಟ್. ಶರ್ಮಾ ಸರ್ ಕನ್ನಡದಲ್ಲಿ ವಿಜ್ಞಾನದ ಪಾಡ್ಕಾಸ್ಟ್ಗಳನ್ನ ಶುರು ಮಾಡಿದ ಮೊದಲಿಗರು. ಅದು ಒಂದು ಎಕ್ಸಾಂಪಲ್. ಮತ್ತೆ ಏನು ಅಂದರೆ,
ಇಲ್ಲದಲೇ ಇರುವಂಥ ಒಂದು ಜಾಗದಲ್ಲಿ ಪಾಡ್ಕಾಸ್ಟ್ ಶುರು ಮಾಡಿದ್ರೆ ಎಂಥ ಒಂದು ಹೆಂಗೆ ಯು ಕ್ಯಾನ್ ಚೇಂಜ್ ದಿ ಓವರ್ ಆಲ್ ಸಿನಾರಿಯೋ ಅಂತ. ಇನ್ನೊಂದು ಉದಾಹರಣೆನೇ ತೊಗೊಳ್ಬೋದು ಅಂದರೆ ಆ ಚಾನಲ್ ಮರ್ತೋಯ್ತು, ಹ್ಯೂಜ್ಲಿ ಪಾಪ್ಯುಲರ್ ಕುಕಿಂಗ್ ಚಾನಲ್ ಇದು ಕಾಸರಗೋಡ್ದು ಬಟನ್. ಬೇರೆ ಎಷ್ಟೆಲ್ಲ ಚಾನಲ್ಗಳಲ್ಲಿ ಇಲ್ದಲೇ ಇರುವಂತಹ ಒಂದು ವಿಶೇಷಗಳನ್ನ, ಸಣ್ಣ ಸಣ್ಣ ವಿಶೇಷಗಳನ್ನ ಅವ್ರು ತೊಗೊಂಡ್ಬಂದಿದ್ದಾರೆ. ಅವ್ರು ಮಾತಾಡುವ ಸ್ಟೈಲ್ ಇರ್ಬೋದು, ಅವರ ಬ್ಯಾಕ್ಗ್ರೌಂಡು ಪೂರ್ತಿ ಟೈಲ್ಸ್ ಎಲ್ಲ ಆಗಿ ಅವ್ರ ಮುಖಕ್ಕೆ ಲೈಟ್ ಬೀಳದೇ ಇರೋ ಆ ಥರ ಜಾಗ ಅಲ್ಲ, ಅವರು ಎಲ್ಲೋ ಕೂತಿರ್ತಾರೆ, ಅವ್ರ ತೋಟದಲ್ಲಿ ಕೂತಿರ್ತಾರೆ. ಆ ಥರದ್ದು ವೆರೈಟಿ ಕೂಡ ತರ್ಬೋದು. ಈಗ ಎಲ್ಲ ಟೆಕ್ನಾಲಜಿ ಕಮ್ಯುನಿಕೇಷನ್ಲಿ ಹಂಗೆ ಯಾಕೆ ಮಾಡಬಾರ್ದು ಅಲ್ವಾ? ಜನರಲ್ ಪೂರ್ತಿ ಸ್ಲ್ಯಾಂಗಲ್ಲಿ ಒಂದು ಟೆಕ್ನಾಲಜಿ ಕಮ್ಯುನಿಕೇಷನ್ ನೀವ್ಯಾಕೆ ಟ್ರೈ ಮಾಡಬಾರ್ದು? ಈ ಕೆಳಗಿನ ಲೈನಲ್ಲಿ ಇರೋದು ಇನ್ನೂ ಒಂದಷ್ಟು ಆ ಥರದ್ದು ಟ್ರೈ ಮಾಡುವಂಥ ಇದಕ್ಕೆ ಒಂದಷ್ಟು ಉದಾಹರಣೆಗಳು. ವಿಕ್ಸ್ ನಿಮ್ಗೆ ಗೊತ್ತಿರ್ಬೋದು, ನಾವೇ ವೆಬ್ಸೈಟ್ ಮಾಡಿ ರನ್ ಮಾಡೋಕ್ಕೆ ಅವಕಾಶ ಕೊಡುತ್ತೆ. ಕ್ಯಾನ್ವಾ ಇಸ್ ಅ ವೆರಿ ಈಸಿ ಟು ಯೂಸ್ ಡಿಸೈನಿಂಗ್ ಟೂಲ್. ಆಟೋ ಡ್ರಾ ಅನ್ನೋದು ನನಗೆ ಈಚೆಗೆ ಸಿಕ್ಕಿದ ಒಂದು ಭಾಳ ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್. ಇದು ಗೂಗಲ್ದು ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ಗೂಗಲ್ ಇಸ್ ರನ್ನಿಂಗ್. ಅದೇನು ಅಂತ ನೀವು ನೋಡಿ. ಪಿಕ್ಟೋಚಾರ್ಟ್ ಅಥವಾ ಅದೇ ಥರದ್ದು ಯಾವುದೋ ಏನು ಅಂತೆ. ನಾವು ಕೆಲವು ಸತಿ ರಿಪೋರ್ಟ್ಸು ಅಥವಾ ಇನ್ನೊಂದೇನೋ ಬರೀಬೇಕಾದ್ರೆ ತುಂಬ ಬೋರಿಂಗ್ ಆಗುತ್ತೆ. ಈ ಒಂದು 25 ಪೇಜು. ಈಗ ನಿಮ್ಮ ಇಂಜಿನಿಯರಿಂಗ್ ಪ್ರಾಜೆಕ್ಟ್, ನಾನು VTU ಸ್ಟೂಡೆಂಟ್, ಹಾಗಾಗಿ ನಾನು ಮತ್ತೆ ಇಂಜಿನಿಯರಿಂಗ್ ಹೋಗ್ತಾ ಇದ್ದೀನಿ. ಬೇರೆ ಕಾಲೇಜಿನವ್ರು ಬೇಜಾರು ಮಾಡ್ಕೋಬೇಡಿ. ಇಂಜಿನಿಯರಿಂಗ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಆರ್ ವೆರಿ ಬೋರಿಂಗ್, ಹೌದಾ? ಸುಮ್ಮನೆ ಎಲ್ಲೆಲ್ಲಿಂದನೋ ಒಂದಷ್ಟು ಇನ್ಫಾರ್ಮೇಷನ್ ತೊಗೊಂಡು ಇಷ್ಟು ಹಾಕಿ ಬೈಂಡ್ ಮಾಡಿ ನೀಟಾಗಿ ನಾವು ಸಬ್ಮಿಟ್ ಮಾಡ್ತೀವಿ. ವೈ ನಾಟ್ ಟ್ರೈ ಪುಟ್ಟಿಂಗ್ ಅ ಇನ್ಫೋಗ್ರಾಫಿಕ್, ಅಟ್ಲೀಸ್ಟ್ 1 or 2 ಇನ್ಫೋಗ್ರಾಫಿಕ್ಸ್ ಮಧ್ಯದಲ್ಲಿ? ಅದು ಒಂಥರ ಯುನಿಕ್ನೆಸ್ ಅಥವಾ ಅಟ್ಲೀಸ್ಟ್ ಲಿಟಲ್ ಬಿಟ್ ಆಫ್ ಇನ್ನೋವೇಷನ್ ಬಂದಂಗೆ ಆಗುತ್ತಲ್ವಾ? ನೀವು ಹೇಳೋದನ್ನೇ 6 ಪ್ಯಾರಾ ಬರೆಯೋ ಬದಲು ಒಂದು ಇನ್ಫೋಗ್ರಾಫಿಕ್ ಮಾಡ್ಬೋದು. ಸೊ ಪಿಕ್ಟೋಚಾರ್ಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಟೂಲ್ ದಟ್ ಲೆಟ್ಸ್ ಯು ಕ್ರಿಯೇಟ್ ಇನ್ಫೋಗ್ರಾಫಿಕ್ಸ್. ಕ್ಯಾನ್ವಾದಲ್ಲಿ ಕೂಡ ಇನ್ಫೋಗ್ರಾಫಿಕ್ ಮಾಡ್ಬೋದು. ಇನ್ನು ಕೆಲವು ಇಲಸ್ಟ್ರೇಷನ್ಸ್ಗೆ ಆಟೋ ಡ್ರಾ ಇಸ್ ಅ ಗುಡ್ ಎಕ್ಸಾಂಪಲ್. ನೋಟ್ ಡೌನ್ ಆ್ಯಂಡ್ ಚೆಕ್ ವಾಟ್ ಈಸ್ ಆಟೋ ಡ್ರಾ. ಇಟ್ಸ್ ಫನ್. ಓಕೆ, ಸೊ ನಾವು ಇದೆಲ್ಲ ಟೆಕ್ನಾಲಜಿ ಸವಲತ್ತುಗಳನ್ನೆಲ್ಲ ಇಟ್ಕೊಂಡು ಐ ವಿಲ್ ಜಸ್ಟ್ ಗೋ ಬ್ಯಾಕ್. ಐ ಹ್ಯಾವ್ ಟು ಗೋ ಬ್ಯಾಕ್. ನಾವು ಹೇಳಬೇಕಾದ್ರೆ ಏನು ಸರ್, ನಾವು ಹೇಳಬೇಕಾದ್ರೆ ವಿ ಹ್ಯಾವ್ ಟು ಹ್ಯಾವ್ ಅ ಫೋಕಸ್ ಏರಿಯಾ. ಇದು ಎಲ್ಲಿ ನೀವು ನಾಳೆ ಹೋಗಿ ಯು ಬಿಕಮ್ ಅ ಸ್ಪೆಷಲಿಸ್ಟ್ ಇನ್ ಸಮಥಿಂಗ್, ಆವಾಗಲೂ ಒಂದು ಫೋಕಸ್ ಏರಿಯಾ ಇರಬೇಕು. ಇವತ್ತಿನ ಇಂಡಸ್ಟ್ರಿ ಉದಾಹರಣೆ ನೀವು ತೊಗೊಂಡ್ರೆ, ಅನ್ಲೆಸ್ ಯು ಹ್ಯಾವ್ ಒನ್ ಸ್ಪೆಷಲೈಸೇಷನ್, ಪೀಪಲ್ ಡೋಂಟ್ ಕೇರ್ ಮಚ್ ಅಬೌಟ್ ಯು. ಯು ಆರ್ ಸ್ಟಿಲ್ ರಿಕ್ವೈರ್ಡ್, ಬಟ್ ಸ್ಪೆಷಲೈಸೇಷನ್ ಇದ್ದಾಗ ಯುವರ್ ವ್ಯಾಲ್ಯೂ ವಿಲ್ ಬಿ ಮೋರ್. ಕಮ್ಯುನಿಕೇಷನ್ ಕೂಡ ಹಾಗೇನೆ, ಯಾವುದೋ ಒಂದು ವಿಷಯದ ಬಗ್ಗೆ ಸ್ಪೆಷಲೈಸೇಷನ್ ಇರಬೇಕು. ಬೇರೆ ವಿಷಯಗಳು ಗೊತ್ತಿರಬಾರ್ದು ಅಂತಿಲ್ಲ. ಇವಾಗ ಟೆಕ್ನಾಲಜಿ ಕಮ್ಯುನಿಕೇಷನ್ ಮಾಡುವಾಗ ನಾನು ಬಟ್ ಆ್ಯಂಡ್ ಬಟ್ ಚಾನಲ್ ನೋಡಲ್ಲ ಅಂದರೆ ಅದು ಇಟ್ಸ್ ನಾಟ್ ಗುಡ್. ಸೊ ನಾವೇ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. when you are trying to do a presentation, when you are trying to submit a project report, when you are trying to, let's say, submit an assignment, ಏನು ಪ್ರಶ್ನೆ ಇರ್ಬೋದು? ವಾಟ್ ಮೈಟ್ ಬಿ ದ ಕ್ವೆಶನ್ ಇನ್ ಫ್ರಂಟ್ ಆಫ್ ದಿ ಆಡಿಯನ್ಸ್? ನಿಮ್ಮ ಆಡಿಯನ್ಸ್ ಏನಿರ್ಬೋದು, ಅವ್ರ ತಲೆಯಲ್ಲಿ ಏನು ಓಡ್ತಾ ಇರ್ಬೋದು? ನೀವು ಬರೆದಾಗ, ಓಕೆಪ್ಪ ಇದೆಲ್ಲ ಬರೆದಿದ್ಯಾ, ಟೆಲ್ ಮಿ ಅಬೌಟ್ ಸಮ್ ಅದರ್ ಪಾಯಿಂಟ್ ವಿಚ್ ಹ್ಯಾವ್ ನಾಟ್ ಕವರ್ಡ್ ಅಂತ ಅವ್ರು ಹೇಳ್ಬೋದಾ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಪ್ರಶ್ನೆಗಳು ಕೇಳಬೇಕು. ಆ ಪ್ರಶ್ನೆಗಳಲ್ಲಿ ಮುಖ್ಯವಾದ ಪ್ರಶ್ನೆ ಒಂದು ಏನು ಅಂದರೆ, ನಮ್ಗೆ ಅರ್ಥ ಆಗಿದೆಯಾ ಇದೆಲ್ಲ ಅಂತ. ನಮ್ಗೆ ಅರ್ಥ ಆಗದಲ್ಲರೂ ಯಾವುದನ್ನು ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಹೋಗಬಾರ್ದು. ಅದು ಆ ಥರ ಕಮ್ಯುನಿಕೇಟ್ ಮಾಡಿದ್ರೆ ಅವಾಗ ಮರದ ಬದಲು ಬ್ರಾಕಲಿ ಬರುತ್ತೆ. ಇನ್ನು ಸ್ಟೈಲ್ ಬಗ್ಗೆ ನಾವು ಮಾತಾಡಿದ್ವಿ. ಸ್ಟೈಲ್ ಒಬ್ಬೊಬ್ರದ್ದು ಒಂದೊಂದು ಥರ ಇದಿರುತ್ತೆ. ಈಗ ನಾಗೇಶ್ ಹೆಗಡೆ ಅವರು ಬರೆಯೋದನ್ನ ನೀವು ಓದಿದ್ರೆ ಅವರು ಒಂಥರ ಬರೆದಿರ್ತಾರೆ. ಹಾಲ್ದೊಡ್ಡೇರಿ ಸುಧೀಂದ್ರ ಅವರು ಒಂಥರ ಬರಿತಾ ಇದ್ರು. ಶರ್ಮಾ ಸರ್ ಜಾಣ ಸುದ್ದಿಯಲ್ಲಿ ಜನಪದ ಶೈಲಿಯ ಒಂದು ಇಂಟ್ರಡಕ್ಷನ್ ಸಾಂಗ್ ಕೂಡ ಇತ್ತು. ಆ ಥರದ್ದು ಬೇರೆ ಬೇರೆ ಥರದ್ದು ಇದು ಮಾಡಿದಾಗ ನಮ್ಮದೊಂದು ಸ್ಟೈಲ್ ನಾವು ಇಟ್ಕೊಳ್ಬೋದಾಗುತ್ತೆ. ಸ್ಟೈಲ್ ಎಲ್ಲಾದ್ರಲ್ಲೂ ಇರ್ಬೋದು, ಇಮೇಲಲ್ಲೂ ಸ್ಟೈಲ್ ಇರಬಾರ್ದು ಅಂತ ಏನಿಲ್ಲ. ನಾನು ಶುರುವಿನಲ್ಲಿ ಈಗ 2007-2008 ಟೈಮಲ್ಲಿ ನಾನು ಕೆಲಸ ಮಾಡ್ತಿದ್ದ ಕಂಪ್ನಿಯಲ್ಲಿ ವಿ ಹ್ಯಾಡ್ ಅ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಅವನು ಯಾವುದಾದ್ರೂ ಇಮೇಲ್ಗೆ 3 ಪದಕ್ಕಿಂತ ಜಾಸ್ತಿ ಉತ್ತರ ಬರೆದ್ರೆ ಅದು ಒಂಥರ ಓಕೆ, ಯು ಆರ್ ಸೋ ಸ್ಪೆಷಲ್, ಸೊ ಹಿ ಹಸ್ ರಿಟರ್ನ್ ದಟ್ ಮಚ್ ಅಂತ. ಅದು ಕೂಡ ಒಂದು ಸ್ಟೈಲು. ಆಸ್ ಲಾಂಗ್ ಆಸ್ ಹಿ ಈಸ್ ಕಮ್ಯುನಿಕೇಟಿಂಗ್, ದಟ್ಸ್ ಗುಡ್.
ಅರ್ಧಂಬರ್ಧ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಆ ಥರದ್ದು ಕೂಡ ಒಂದು ಸ್ಟೈಲ್ ಇರ್ಬೋದು. ಸ್ಲ್ಯಾಂಗನ್ನು ಕೂಡ ಬಳಸಬಾರ್ದು ಅಂತ ಏನಿಲ್ಲ, ಬಳಸ್ಬೋದು. ಸ್ಲ್ಯಾಂಗ್ ಉಪಯೋಗಿಸ್ಕೊಂಡು ಅರ್ಥ ಆಗುತ್ತೆ ಅನ್ನೋ, ನಿಮ್ಮ ಆಡಿಯನ್ಸ್ಗೆ ಅರ್ಥ ಆಗುತ್ತೆ ಅನ್ನೋಂಗಿದ್ರೆ ಇಂಜಿನಿಯರಿಂಗ್ ಪ್ರೆಸೆಂಟೇಷನ್ ಇರ್ಬೋದು ಅಥವಾ ಕಾಲೇಜಲ್ಲಿ ನಿಮ್ಮ ಥೀಸಿಸ್ ಪ್ರೆಸೆಂಟೇಷನಲ್ಲಿ ಸ್ಲ್ಯಾಂಗ್ ಉಪಯೋಗಿಸ್ದಲ್ಲ ಹೋದರೆ ಸರಿ ಅಷ್ಟೇ. ಮೇಸ್ಟ್ರುಗಳು ಬೈಲಿಲ್ಲ ಅಂದರೆ ಅದು ಟ್ರೈ ಮಾಡಿಬೇಕಿದೆ. ಇನ್ನು ಕನ್ನಡದ ವಿಷಯಕ್ಕೆ ಬಂದಾಗ ಕೆಲವು ಪಾಯಿಂಟ್ಸ್ ಏನು ಅಂದರೆ, ಕನ್ನಡದ ಪದಗಳು ಎಲ್ಲೆಲ್ಲಿ ಬಳಸ್ಬೋದು ಅಲ್ಲೆಲ್ಲಿ ಬಳಸ್ಬೋದು. ಆದರೆ ತೀರಾ ಹೊಸದಾಗಿ ಸಂಬಂಧವೇ ಇಲ್ದಲೇ ಇರೋಂಥದ್ದು ತೊಗೊಂಬಂದರೆ ಹೇಳಬೇಕಾಗುತ್ತೆ ಅದು ಏನು ಅಂತ. ಅವಾಗ ಇಲ್ಲಾಂದರೆ ಏನಾಗುತ್ತೆ, ಈ ಥರ ಲೆಟ್ಸ್ ಸೇ ಇಟ್ ಇಸ್ ಕಾಲ್ಡ್ ಸಮಥಿಂಗ್ ಇನ್ ಲ್ಯಾಟಿನ್, ಇಟ್ಸ್ ಕಾಲ್ಡ್ ಸಮಥಿಂಗ್ ಎಲ್ಸ್ ಇನ್ ಇಂಗ್ಲೀಷ್. ಇಫ್ ಯು ಬ್ರಿಂಗ್ ಇನ್ ಅ ಥರ್ಡ್ ವರ್ಡ್ ಇನ್ ಕನ್ನಡ, ಆ ಲ್ಯಾಟಿನೂ ನಂಗೆ ಅರ್ಥ ಆಗಲಿಲ್ಲ, ಇಂಗ್ಲೀಷು ಅರ್ಥ ಆಗಿಲ್ಲ ಅಂದರೆ ನೀವು ಕನ್ನಡದಲ್ಲಿ ಇನ್ನೊಂದು ತಂದಿದ್ದು ಏನು ಹೆಲ್ಪ್ ಆಗಲಿಲ್ಲ. ಅದರಿಂದ ಅದು ಏನು ವಿಷಯ ಅಂತ ಹೇಳಿದ ಹೊರತು ನೀವು ಯಾವ ಪದ ಇಂಗ್ಲೀಷ್ದಾದರೂ ಬಳಸಿ ಕನ್ನಡದಾದರೂ ಬಳಸಿ, ಇಟ್ ಡಸ್ ನಾಟ್ ಮೇಕ್ ಮಚ್ ಆಫ್ ಎ ಡಿಫ್ರೆನ್ಸ್ ಅನ್ನೋದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದ್ರ ಬಗ್ಗೆ ಭಾಳಷ್ಟು ಕೌಂಟರ್ ಆರ್ಗ್ಯುಮೆಂಟ್ಸು ಇರ್ಬೋದು. ನಾಗೇಶ್ ಹೆಗಡೆ ಅವ್ರದ್ದೇ ಒಂದು ಕೋಟ್ ಇದೆ, ಇದನ್ನು ಹೇಳಿ ನಾನು ಮತ್ತೆ ವಿಲ್ ಗೋ ಟು ದ ಕನ್ಕ್ಲೂಷನ್ ಪಾರ್ಟ್. ಬೇರೆ ವಿಷಯಗಳನ್ನ ಹೇಳೋದು, ಅಡುಗೆ ಇರ್ಬೋದು, ಸಿನಿಮಾ ಇರ್ಬೋದು, ಅಥವಾ ಈವನ್ ನಾವು ಟೆಕ್ನಾಲಜಿ ಬಂದಾಗ ಮೊಬೈಲ್ ಫೋನು ಅಥವಾ ಜಿಯೋದ ಹೊಸ ಟ್ಯಾರಿಫ್ ಪ್ಲ್ಯಾನು ಅಂತ ಹೇಳೋದಿರ್ಬೋದು, ಅದು ಜಾಸ್ತಿ ಜನಕ್ಕೆ ಭಾಳ ಸುಲಭವಾಗಿ ಅಪೀಲ್ ಮಾಡುತ್ತೆ ಆ ಥರ ವಿಷಯಗಳು. ಸೈನ್ಸ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ನಾಟ್ ಸೋ ಮಚ್. ನಿಮ್ಗೆ ಆಸಕ್ತಿ ಇದ್ದ ಹೊರತು ಅದನ್ನು ಹೆಚ್ಚಾಗಿ ಅದು ನಿಮ್ಮ ಎದುರುಗಡೆ ಇರೋರಿಗೆ ಅಪೀಲ್ ಮಾಡಲ್ಲ. ಅದಕ್ಕೆ ನಾಗೇಶ್ ಹೆಗಡೆ ಅವರು ಒಂದ್ಸತಿ ಹೇಳಿರೋದು ಹಿಂಗೆ, ವಿಜ್ಞಾನ ತಂತ್ರಜ್ಞಾನದ ವಿಷಯಗಳಾದರೆ ತೀರಾ ದುರ್ಬಲ ದ್ರಾವಣದ ರೂಪದಲ್ಲಿ ನಿರೂಪಿಸಬೇಕು. ಯಾಕೆ ಅಂದರೆ ನಿಮ್ಮ ಎದುರುಗಡೆ ಇರೋರಿಗೆ ಅರ್ಥ ಆಗುತ್ತಾ ಇಲ್ವಾ ಅಂತ ನಿಮ್ಗೆ ಡೌಟ್ ಇದ್ದರೆ. ಅವಾಗ ಏನಾಗುತ್ತೆ, ತುಂಬ ಬೇಸಿಕ್ಕಾಗಿ ಒಂದು ಏನೂ ಒಂದು ಸ್ಟಫ್ ಇಲ್ಲ ಅನ್ನೋ ಥರ ಬರೆದ್ಬಿಟ್ರೆ ಒಂದು ಸ್ವಲ್ಪ ವಿಷಯ ಗೊತ್ತಿದ್ದವ್ರಿಗೆ ಇವನೆಂಥ ಕಮ್ಯುನಿಕೇಟರ್ ಅನಿಸುತ್ತೆ. ಐ ವಾಂಟ್ ಟು ನೋ ಮೋರ್ ಅನ್ನೋರಿಗೆ ಯು ಹ್ಯಾವ್ ಟು ಗಿವ್ ಮೋರ್. ಬಟ್ 5 ನಿಮಿಷದಲ್ಲಿ ಭಾಷಣ ಮುಗಿಸಿ ಅಂದಾಗ ಯು ಹ್ಯಾವ್ ಟು ಅಸ್ಯೂಮ್ ಎದುರುಗಡೆ ಇರೋರು ಇಷ್ಟು ಗೊತ್ತಿರ್ಬೋದು ಅಂದ್ಕೊಂಡು ಹೋಗಿ. ಇಫ್ ಇಟ್ ಈಸ್ ಅ ಒನ್ ಆನ್ ಒನ್ ಕಮ್ಯುನಿಕೇಷನ್, ಅಫ್ಕೋರ್ಸ್ ಅವ್ರು ಮತ್ತೆ ಪ್ರಶ್ನೆ ಕೇಳ್ತಾರೆ, ಅಥವಾ ಕಾಲೇಜಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಟೀಚರ್ಸ್ಗೆ ಅರ್ಥ ಆಗಿಲ್ಲ ಅಂದರೆ ಬೈತಾರೆ. ಸೊ ದಟ್ ಈಸ್ ಯುವರ್ ಫೀಡ್ಬ್ಯಾಕ್. ಇದು ಮತ್ತೆ ಈ ಪಾಯಿಂಟ್ಸನ್ನ ನಾನು ಇಲ್ಲಿ ಸ್ಕಿಪ್ ಮಾಡ್ತೀನಿ, ಯಾಕಂದರೆ ಇದು ಹೆಚ್ಚಾಗಿ ಆ್ಯಸ್ ಅ ಸೈನ್ಸ್ ಕಮ್ಯುನಿಕೇಟರ್ ಬರವಣಿಗೆ ಅಥವಾ ಪಾಪ್ಯುಲರ್ ಸೈನ್ಸ್ ಕಮ್ಯುನಿಕೇಟರ್ಸ್ಗೆ ಇದ್ದಿದ್ದು. ಇಲ್ಲೊಂದು ಆವಾಗಲೇ ಯಾರೋ ಬಿಟ್ಕಾಯಿನ್ ಎಷ್ಟು ರೇಟ್ ಇತ್ತು ಅಂದರೆ 45 ಅಂದರು. ಅದಕ್ಕೆ ಒಂದು ಉದಾಹರಣೆ ಇದೆ, ಅವ್ರಿಗೆ ನಾನು ತಮಾಷೆ ಮಾಡಬೇಕು ಅಂತಲ್ಲ, ಬಟ್ ಇಲ್ಲೊಂದು ಉದಾಹರಣೆ ಇದೆ ನೋಡಿ. ಇದೊಂದು 2-3 ಟೆಕ್ನಾಲಜಿ ಕಮ್ಯುನಿಕೇಷನ್ ಇನ್ ಕನ್ನಡ ಎಕ್ಸಾಂಪಲ್ಸ್. ಇದು ಎಲ್ಲ ನಿಜವಾದ್ದು, ನಾನೇನು ಕ್ರಿಯೇಟ್ ಮಾಡಿಲ್ಲ, ಇದನ್ನ ಪೇಪರಲ್ಲಿ ವೆಬ್ಸೈಟಲ್ಲಿ ಅಲ್ಲಿ ಇಲ್ಲಿ ಬಂದಿದ್ದು. ಈ 3ನೇದು ನೋಡಿ, ಸಮುದ್ರ ಮಟ್ಟದಲ್ಲಿ ಶಬ್ದ ತರಂಗಗಳ ವೇಗ ಅಂದಾಜು 1235 ಕಿಲೋಮೀಟರ್ ಇರುತ್ತೆ. ಮೇಲೆ ಮೇಲೆ ಹಾರುತ್ತಿರುವಾಗ ವೇಗ ಕಡಿಮೆ ಆಗುತ್ತಾ ಸಾಗುತ್ತದೆ. ಈ ವೇಗವನ್ನು 1 ಮ್ಯಾಚ್ ಎನ್ನುತ್ತಾರೆ. ಮೊದಲನೇದು, ಶಬ್ದ ತರಂಗಗಳ ವೇಗ ಅಂದಾಜು 1235 ಕಿಲೋಮೀಟರ್ ಅಂದರೆ ಸೌಂಡ್ ವೇವ್ನ ಇದು 1235 ಕಿಲೋಮೀಟರ್ ಹೋಗುತ್ತೆ ಅಂದರೆ ಮೊದಲನೇದಾಗಿ ಏನು ಮಿಸ್ಸಿಂಗ್ ಇದೆ ಇಲ್ಲಿ? ಎಷ್ಟು ಹೊತ್ತಲ್ಲಿ ಹೋಗುತ್ತೆ? 1 ಗಂಟೆಯಲ್ಲಿ 1200 ಕಿಲೋಮೀಟರ್ ಹೋಗುತ್ತಾ? 1 ನಿಮಿಷದಲ್ಲಿ ಹೋಗುತ್ತಾ? 1 ಸೆಕೆಂಡಲ್ಲಿ ಹೋಗುತ್ತಾ? ಮೇಲೆ ಮೇಲೆ ಹಾರುತ್ತಿರುವಾಗ ವೇಗ ಕಡಿಮೆ ಆಗುತ್ತಾ ಸಾಗುತ್ತದೆ ಅಂದರೆ ಯಾವುದು ಮೇಲೆ ಮೇಲೆ ಹಾರುತ್ತಿದ್ದಾಗ? ವಿಮಾನ ಹಾರ್ತಾ ಇದೆಯಾ, ನೀವೇ ಹಾರ್ತಾ ಇದ್ದೀರೋ? ಈ ಥರದ ಕನ್ಫ್ಯೂಷನ್ಸ್ ಬರೋದು ಒಂದಿರ್ಬೋದು. ಇಲ್ಲ ಈ ಥರದ್ದು ನೋಡಿ, ಇಲ್ಲಿ ಇದು ಒಂದು ಸತಿ ಎಲ್ಲ ಲೀಡಿಂಗ್ ವೆಬ್ಸೈಟ್ಸು ಕ್ರ್ಯಾಶ್ ಆಗುವಂಥ ಒಂದು ರಿಪೀಟೆಡ್ ಇದಾಯಿತು. ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ಸ್ ಫೇಲ್ಯೂರ್ ಆಗಿ ದೊಡ್ಡ ದೊಡ್ಡ ವೆಬ್ಸೈಟ್ಗಳೆಲ್ಲವೂ ಒಂದಷ್ಟು ಸ್ವಲ್ಪ ಹೊತ್ತು, ಅರ್ಧ ಗಂಟೆ 1 ಗಂಟೆ ಅವೈಲಬಲ್ ಇರ್ತಿರ್ಲಿಲ್ಲ. ಇದನ್ನು ಓದಿದ್ಮೇಲೆ, ನಾನು ಇಷ್ಟು ಓದಿದ್ಮೇಲೆ ನನಗೆ ಅದ್ರ ಬಗ್ಗೆ ಏನೂ ಅರ್ಥ ಆಗಲ್ಲ ಅಂತ ನನಗನ್ನಿಸ್ತು. ಫಾಸ್ಟ್ಲಿಯಲ್ಲಿ ದೋಷ ಕಂಡು ಬಂದರೆ ಪೂರ್ತಿ ವೆಬ್ಸೈಟ್ ಇರ್ಬೋದು ಮೇಲೆ ಪರಿಣಾಮ ಬೀರುತ್ತದೆ. ಇದು ಆವಾಗಲೇ ನಾಗೇಶ್ ಹೆಗಡೆ ಅವರು ಹೇಳ್ದಂಗೆ, ಯು ಆರ್ ಡೈಲ್ಯೂಟಿಂಗ್ ಇಟ್ ಸೋ ಮಚ್ ದಟ್ ಇಟ್ ಇಸ್ ನಾಟ್ ಮೇಕಿಂಗ್ ಎನಿ ಸೆನ್ಸ್. ಈ ಥರದ ಕೆಲವು ಎಕ್ಸಾಂಪಲ್ಸ್ ನೋಡಿದಾಗ ನಾವೇನು ಬೇರೆಯವ್ರ ತಪ್ಪು ಕಂಡು ಹಿಡಿಯೋದಲ್ಲ. ದಿಸ್ ಕ್ಯಾನ್ ಬಿ ಸಂಬಡಿ ಎಲ್ಸಸ್ ಪ್ರಾಜೆಕ್ಟ್ ರಿಪೋರ್ಟ್, ದಿಸ್ ಕ್ಯಾನ್ ಬಿ ಸಂಬಡಿ ಎಲ್ಸಸ್ ಇಮೇಲ್. ಅದು ನೋಡಿದಾಗ ಕೂಡ ನಾವು ಈ ಥರ ತಿಳ್ಕೊಳ್ಬೋದು. ಓಕೆ, ಇವ್ರು ಮಾಡಿರೋದ್ರಲ್ಲಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದನ್ನು ವೆನ್ ವಿ ಆರ್ ಕಮ್ಯುನಿಕೇಟಿಂಗ್ ವಿಲ್ ಟ್ರೈ ಟು ಅವಾಯ್ಡ್ ಇಟ್. ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಮಾಡೋದಾದರೆ ದೀಸ್ ಆರ್ ಸಮ್ ಗೈಡ್ಲೈನ್ಸ್. 4T ಅಂತ ಇದು, ದಿಸ್ ಇಸ್ ಫ್ರಮ್ ಯುರೋಪಿಯನ್ ಯೂನಿಯನ್ ಫಂಡೆಡ್ ಪ್ರಾಜೆಕ್ಟ್. ಐ ಹವ್ ಜಸ್ಟ್ ಟೇಕನ್ ಇಟ್ ಅಪ್ ಫ್ರಮ್ ದೇರ್.
ಟೈಪ್ ಆಫ್ ಕಾಂಟೆಂಟ್, ಟೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಟೈಮ್ ಆಫ್ ಪೋಸ್ಟಿಂಗ್. ಇದು ಸೋಷಿಯಲ್ ಮೀಡಿಯಾಗೆ ಆದರೂ ಕೂಡ ಬೇರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. 1 ಗಂಟೆ ಮಾತಾಡುವಾಗ ನಿಮ್ಮ ಜೊತೆ ಏನೇನು ಕವರ್ ಮಾಡಬೇಕು, ಪೂರ್ತಿ 45 ನಿಮಿಷ ಹಿಸ್ಟ್ರಿ ಆಫ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಅಂದ್ಬಿಟ್ಟು 10 ನಿಮಿಷಕ್ಕೆ ಥ್ಯಾಂಕ್ ಯು ಅಂದರೆ ಆಗುತ್ತಾ? ಆ ಥರನೇ ಇಲ್ಲಿ ಸೋಷಿಯಲ್ ಮೀಡಿಯಾಗಂತ ಇದ್ದರೂ ಕೂಡ ಇದು. ಸೊ ನಾವು ಯಾವ ಥರದ ಕಂಟೆಂಟ್ ಉಪಯೋಗಿಸ್ತೀವಿ, ಆಗಲೇ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ, ಯಾವುದು ಇನ್ಫೋಗ್ರಾಫಿಕ್ಸ್ ಬಗ್ಗೆ ಮಾತಾಡಿದ್ವಿ. ಇನ್ಫೋಗ್ರಾಫಿಕ್ಸ್ ಕೊಡ್ತೀವ, 6 ಪ್ಯಾರಾ ಟೆಕ್ಸ್ಟ್ ಕೊಡ್ತೀವ, ದಟ್ ಕುಡ್ ಬಿ ಒನ್ ಎಕ್ಸಾಂಪಲ್. ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಅಂತ ಜಾಗದಲ್ಲಿ ದೇರ್ ಇಸ್ ಅ ರಿಸ್ಟ್ರಿಕ್ಷನ್. ಅಥವಾ ಈವನ್ ಸ್ವಲ್ಪ ನಿಮಗಿಂತ ಹಳೆಯ ಆಡಿಯನ್ಸಿಗೆ ನೀವು ಫೇಸ್ಬುಕ್ಗೆ ಹೋದರೆ ಈವನ್ ದೇರ್ 2 ಪ್ಯಾರಾ 3 ಪ್ಯಾರಾ ಆದಮೇಲೆ ನೋಬಡಿ ಕೇರ್ಸ್. ಅದೇ ರೀತಿಯಾಗಿ ಟೆಕ್ಸ್ಟ್ ಎಷ್ಟಿರಬೇಕು, ಬೇರೆ ಪಿಕ್ಚರ್ಸ್ ಎಷ್ಟಿರಬೇಕು, ಅಟ್ ವಾಟ್ ಟೈಮ್ ಯು ಆರ್ ಶೇರಿಂಗ್. ವಾಟ್ ಟೈಮ್ ಅಂದರೆ 2, ಒಂದು ಟೈಮ್ ಆಫ್ ದ ಡೇ ಇರ್ಬೋದು, ಎರಡನೇದು ಇನ್ನು 3 ತಿಂಗಳು ಬಿಟ್ಟು ಯಾವುದೋ ಒಂದು ಡೇ ಬರ್ತಾ ಇದೆ ಅಂತ ಇವತ್ತು ಹಾಕಿದ್ರೆ ಅಗೇನ್ ಇಟ್ಸ್ ಮೇ ಆರ್ ಮೇ ನಾಟ್ ಬಿ ರಿಲೆವೆಂಟ್. ಮತ್ತು ಟಾರ್ಗೆಟ್ ಆಡಿಯನ್ಸ್ ಕೂಡ ಯಾರಿಗೆ ಯಾವ ವಿಷಯಕ್ಕೆ ಯಾರು ಟಾರ್ಗೆಟ್ ಆಡಿಯನ್ಸ್ ಆಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೈನ್ಸ್ ಕಮ್ಯುನಿಕೇಷನ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ದಲ್ಲೇ ಇದ್ದವರು ಕೂಡ ಈ ಇದ್ರ ಬಗ್ಗೆ ಬಂದಾಗ, ಸರ್ ಇನ್ನೊಂದು 15 ಮಿನಿಟ್ಸ್ ಇದೆಯಲ್ಲ, ವ್ಯಾಕ್ಸಿನ್ ವಿಷಯ ಬಂದಾಗ ಎವ್ರಿಬಡಿ ವಾಸ್ ಇಂಟ್ರೆಸ್ಟೆಡ್. ಕೋವಿಡ್-19 ಲಾಕ್ಡೌನ್ ಆದಾಗ ಎವ್ರಿಬಡಿ ವಾಸ್ ಲುಕಿಂಗ್ ಅಟ್ ಓಕೆ ವೈರಸ್ ಅಂದರೆ ಏನು, ಇದಂದ್ರೆ ಏನು, ಅದಂದ್ರೆ ಏನು ಅಂತ ಎಲ್ಲರೂ ನೋಡ್ತಾ ಇದ್ರು. ಅದೇ ರೀತಿ ಈಗ ನೀವು ನಾಳೆ ಹೋಗ್ಬಿಟ್ಟು 5G ರೋಲ್ ಔಟ್ ಪ್ಲಾನ್ ಬಂದ ತಕ್ಷಣ 5G ಅಂದರೆ ಏನು ಅಂತ ಹೇಳಿದ್ರೆ ಎವ್ರಿ ಅದರ್ ಪರ್ಸನ್ ವಿಲ್ ಲಿಸನ್ ಟು ಯು. ನೀವು ಸುಳ್ಳು ಹೇಳ್ತಿದ್ದೀರ ಅಂತ ಬೈಯೋಕ್ಕಾದ್ರೂ ದೇ ಲಿಸನ್ ಟು ಯು. ಬಟ್ ಅದ್ರ ಮಧ್ಯದಲ್ಲಿ ನೀವು ಹೋಗ್ಬಿಟ್ಟು ಆವಾಗಲೇ ನಾವು ಹೇಳ್ದಂಗೆ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ ವೆಬ್ 3.0 ಅಂದರೆ ನಿಮ್ಮ ರೀಚ್ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದರೆ ಅವ್ರಿಗೆ ಅರ್ಥ ಆಗಲ್ಲ. ಈವನ್ ನೀವು ಇದರ ಲೆವೆಲಲ್ಲಿ ಟಾರ್ ಬಗ್ಗೆ ಹೇಳ್ತೀನಿ, ಹೌ ಟು ಹ್ಯಾವ್ ಇದೇನು ವೆರಿ ಇದು ಏನು ಸೆಕ್ಯೂರ್ ಕಮ್ಯುನಿಕೇಷನ್ ಅಂತ ಹೇಳ್ತೀನಿ ಅಂದರೆ ಅಗೇನ್ ಇಟ್ ವಿಲ್ ಫರ್ದರ್ ಕಮ್ ಡೌನ್. ಡಿಫರೆನ್ಸಸ್ ಬಿಟ್ವೀನ್ MediaTek processor ಆ್ಯಂಡ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಅಂತ ಹೋದಾಗ ಅಗೇನ್ ಯುವರ್ ಆಡಿಯನ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಒಂದು ಅಕ್ಷರ ತಪ್ಪು ಮಾಡಿದ್ರು ದೇ ಲಿಟ್ರಲಿ ಬ್ಲಾಸ್ಟ್ ಯು. ಯಾಕಂದರೆ ಅದನ್ನ ಇಂಟ್ರೆಸ್ಟ್ ಇರೋರು ಮಾತ್ರ ಓದ್ತಾರೆ. ನಮ್ಮಂಥವ್ರು ಆರ್ಡಿನರಿ ಕಸ್ಟಮರ್ಸ್ ಫೋನ್ ಫಾಸ್ಟಾಗಿ ಕೆಲಸ ಮಾಡ್ತಾ ಇಲ್ವೋ ಅಷ್ಟೇ ನೋಡ್ತೀವಿ. ಈಗ ನಾಳೆಯಿಂದ ನಿಮಗೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಯ್ತು. ಇವತ್ತು 3 ಭಾಷಣ ಕೇಳಿ ಯು ವಾಂಟ್ ಟು ಡೂ ಸಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್, ದಟ್ ಟು ಇನ್ ಕನ್ನಡ. ಏನು ಮಾಡ್ಬೋದು? ಈ ಜ್ಞಾನದ ಬಗ್ಗೆ ನಾನು ಆಗಲೇ ಹೇಳಿದೆ. ನಾವು ಈಗ 15 ವರ್ಷದಿಂದ ನಡೆಸ್ತಿರುವಂಥ ವೆಬ್ಸೈಟು ಜಾಣ ಸುದ್ದಿ ಶರ್ಮಾ ಸರ್ ಮಾಡ್ತಿದ್ದ ಪಾಡ್ಕಾಸ್ಟ್. ಇಟ್ ಇಸ್ ಟೇಕಿಂಗ್ ಅ ಸ್ಮಾಲ್ ಬ್ರೇಕ್ ನೌ, ಇಟ್ ವಿಲ್ ಕಮ್ ಬ್ಯಾಕ್ ವೆರಿ ಸೂನ್. ವಿಕಿಪೀಡಿಯಾ ನಿಮಗೆಲ್ಲ ಗೊತ್ತಿರುತ್ತಲ್ಲ, ವಿಕಿಪೀಡಿಯಾಗೆ ಯು ಕ್ಯಾನ್ ಕಾಂಟ್ರಿಬ್ಯೂಟ್. ಮತ್ತು ಆಳ್ವಾಸಲ್ಲೆಲ್ಲ ವಿಕಿಪೀಡಿಯಾ ಪ್ರೋಗ್ರಾಮ್ಸ್ ಕೂಡ ನಡೀತಿರಬೇಕು, ನನಗೆ ಗೊತ್ತಿರೋ ಹಂಗೆ ಅಲ್ವಾ? ನಿಮ್ಮ ಇಲ್ಲಿ ಕರಾವಳಿಯಲ್ಲಿ ವಿಕಿಪೀಡಿಯಾ ಇಸ್ ವೆರಿ ಆ್ಯಕ್ಟಿವ್ ಆ್ಯಸ್ ಫಾರ್ as ಐ ನೋ. ವಿಕಿಪೀಡಿಯಾಗೆ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅದು ತುಳು, ಹೌದು, ಕನ್ನಡ ಇಂಗ್ಲೀಷ್ ತುಳುವಲ್ಲಿ ಯಾಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಇನ್ನು ಕೆಲವರಿಗೊಂದು ಇಂಟ್ರೆಸ್ಟ್ ಇರ್ಬೋದು, ದಟ್ ಯು ವಾಂಟ್ ಟು ಸಿ ಯುವರ್ ನೇಮ್ ಇನ್ ಪ್ರಿಂಟ್ ಮ್ಯಾಗ್ಝೈನಲ್ಲಿ. ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಇರುತ್ತೆ, ಅದು ಬೈಲೈನ್ ನನ್ನ ಹೆಸರಲ್ಲಿ ಬರಬೇಕು. ಆ ಥರ ಇತ್ತು ಅಂದರೆ ಒಂದು 2 ಮ್ಯಾಗ್ಝೈನ್ ಆಪ್ಷನ್ಸ್ ಕೂಡ ಇಲ್ಲಿದೆ. ವಿಜ್ಞಾನ ಲೋಕ, ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿ ಪ್ರಕಟ ಮಾಡುವಂಥ ಒಂದು ಮ್ಯಾಗ್ಝೀನು. ಅದಕ್ಕೆ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಈವನ್ ಆನ್ ಟಾಪಿಕ್ಸ್ ಆಫ್ ಏನು ಅಡ್ವಾನ್ಸ್ಡ್ ಕಾಂಪ್ಲೆಕ್ಸಿಟಿ ಆಲ್ಸೋ. ನೀವು ಯಾವುದೋ ಕಾಲೇಜ್ ಪ್ರಾಜೆಕ್ಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ಕೂಡ ಬರೆದು ಅವರು ಎಕ್ಸ್ಪೆಕ್ಟ್ ಮಾಡೋ ಸ್ಟ್ಯಾಂಡರ್ಡ್ಸ್ಗಿದ್ರೆ ಯು ಕ್ಯಾನ್ ಸೆಂಡ್ ಇಟ್ ಟು ದೆಮ್. ಕುತೂಹಲಿ ಬಗ್ಗೆ ಸರ್ ಆಮೇಲೆ ಹೇಳ್ತಾರೆ, ಸೊ ಐಲ್ ಪಾಸ್ ನಾವು. ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಅಂದರೆ, ಇಷ್ಟೆಲ್ಲ ಟೆನ್ಷನ್ನೇ ಬೇಡ, ನಾನು ಚಿಕ್ಕ ಮಕ್ಕಳಿಗೆ ಸೈನ್ಸ್ ಹೇಳ್ಕೊಡ್ತೀನಿ, ಕಥೆಯ ರೂಪದಲ್ಲಿ ಸೈನ್ಸ್ ಹೇಳ್ಕೊಡ್ತೀನಿ ಅಂದರೆ ಸ್ಟೋರಿ ವ್ಯೂವರ್ ಇಸ್ ಅ ವೆರಿ ಗುಡ್ ಫ್ರೀ ಪ್ಲ್ಯಾಟ್ಫಾರ್ಮ್ ವೇರ್ you can take a story and a lot of pictures from another language and bring it into the language of your choice. ಸೊ ನೀವು ಇಂಗ್ಲೀಷಲ್ಲಿ ಅವ್ರಿಗೆ ಮತ್ತು ಕತೆ ಅಂದರೆ ಬರೀ ಫೇರಿ ಟೇಲ್ಸ್ ಅಷ್ಟೇ ಅಲ್ಲ, ಇಲ್ಲಿ ಹೈಪರ್ ಲೂಪ್ ಬಗ್ಗೆನೂ ಕತೆ ಇದೆ, 3D ಪ್ರಿಂಟಿಂಗ್ ಬಗ್ಗೆನೂ ಕತೆ ಇದೆ, ಎಲ್ಲ ಆ ಥರದ್ದು ಇವತ್ತಿನ ಟಾಪಿಕ್ಸ್ ತನಕ ಎಲ್ಲದ್ರ ಬಗ್ಗೆನೂ ಕತೆಗಳಿರುತ್ತೆ. ಅಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ಸೈನ್ಸ್ ಹೇಳ್ಕೊಡುವಂಥ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಕ್ರಿಯೇಟಿವಿಟಿ, ಚಿತ್ರಗಿತ್ರ ಬರೆಯುವಂಥ ಕ್ಯೂರಿಯಾಸಿಟಿ ಇರೋರು, ಕತೆ ಅನ್ನೋ ಫಿಕ್ಷನ್ ರೂಪದಲ್ಲಿ ಬೇರೆ ಏನಾದ್ರು ಹೇಳಬೇಕು ಅನ್ನೋದು ಅದು ಕೂಡ ಆಸ್ ಅನ್ ಎಕ್ಸಾಂಪಲ್. ಮತ್ತು ಕನ್ನಡದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಳ್ತಿರೋರು ಒಂದಷ್ಟು ಜನ ಇದ್ದೀವಿ ಇದರಲ್ಲಿ ಇಂಟರ್ನೆಟ್ನಲ್ಲಿ. ಅದು ಕೂಡ ಕೆಲವು ಎಕ್ಸಾಂಪಲ್ಸ್ ಇಲ್ಲಿವೆ. ಇಲ್ಲಿ ಕೆಲವು ಆ್ಯಕ್ಟಿವ್ ಆಗಿದೆ, ಕೆಲವು ಆನ್ ಆ್ಯಂಡ್ ಆಫ್ ಇದೆ, ಕೆಲವು ಒಟ್ಟಿನಲ್ಲಿ ಇಷ್ಟಂತೂ ಸದ್ಯಕ್ಕೆ ಎಲ್ಲರೂ ಆ್ಯಕ್ಟಿವ್ ಇದ್ದಾರೆ. ಇನ್ನು
ಕನ್ನಡದಲ್ಲಿ ಸೈನ್ಸ್ ಕಮ್ಯುನಿಕೇಷನ್ ಬಗ್ಗೆ ಆಸಕ್ತಿ ಇದ್ದವ್ರು ಯಾರಾದರೂ ಇತ್ತು ಅಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಸಣ್ಣ ಹ್ಯಾಂಡ್ಬುಕ್ನ ಪ್ರಕಟ ಮಾಡಿದೆ, ಹೌ ಟು ಕಮ್ಯುನಿಕೇಟ್ ಸೈನ್ಸ್ ಅಂತ. ಅದನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವೆಬ್ಸೈಟಲ್ಲಿ ಯು ಕ್ಯಾನ್ ಡೌನ್ಲೋಡ್ ದಿಸ್ ಬುಕ್ ಫ್ರೀ ಆಫ್ ಕಾಸ್ಟ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ರೀಡ್. ಇಷ್ಟು ಹೇಳಿ ಇಷ್ಟೊತ್ತು ನನಗೂ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ, ನೀವು ನಿದ್ದೆ ಮಾಡಿದೆ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇದು ನನ್ನ ಕೋಆರ್ಡಿನೇಟ್ಸ್. ಥ್ರೂ ಎನಿ ಆಫ್ ದೀಸ್ ನೀವು ನನ್ನ ಕನೆಕ್ಷನ್ ಇರ್ಬೋದು. ಥ್ಯಾಂಕ್ ಯು. ಶ್ರೀ ಟಿ ಜಿ ಶ್ರೀದೇವರು ಇಷ್ಟೊತ್ತು ನಮ್ಮೊಂದಿಗೆ ವಿಜ್ಞಾನ ಸಂವಹನದ ಬಗ್ಗೆ ಬೇಸಿಕ್ ಪ್ರಿನ್ಸಿಪಲ್ಸ್ ಹೇಳಿಕೊಟ್ಟಿದ್ದಾರೆ. ಯಾವುದು ಬೇಕು, ಯಾವುದು ಬೇಡ, ಏನು. ಬಹುಶಃ ಮುಂದೆ ಇಲ್ಲಿ ಬಂದವರಿಗೆ ತುಂಬ ಜನರಿಗೆ ಅದು ಫ್ಯೂಚರ್ ಆಗ್ಬೋದು ಅಂತ ನನ್ನ ಅನಿಸ್ತದೆ. ಯಾಕೆಂದರೆ ವಿಜ್ಞಾನ ಕಮ್ಯುನಿಕೇಷನ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಟುಡೇ, ಬಿಕಾಸ್ ಲೋಕಲ್ ಲ್ಯಾಂಗ್ವೇಜಸ್ ಆರ್ ಕಮಿಂಗ್ ಅಪ್. ಈಗ ನೋಡಿ, ಇವರು ಹೇಳಿ ಎಕ್ಸಾಂಪಲ್ ಹೇಳಿದ್ದಾರೆ ತುಳು ವಿಕಿಪೀಡಿಯಾ. ತುಳು ವಿಕಿಪೀಡಿಯಾಕ್ಕೆ ಎಷ್ಟು ಜನ ಬರೆದಿದ್ದೀರಿ ಈ ಗ್ರೂಪಲ್ಲಿ? ಬಹುಶಃ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಅವಕಾಶ ಸಿಗಲಿಲ್ಲ ಅಂತ ಅನ್ನಿಸ್ತದೆ. ಅದೇ ರೀತಿ ಕನ್ನಡ ವಿಕಿಪೀಡಿಯಾ ಇದೆ, ಇಂಗ್ಲೀಷ್ ಹೇಗೂ ಇದೆ ಅಂತ ತುಂಬ ವಿಚಾರ ಹೇಳಿಕೊಟ್ಟಿದ್ದಾರೆ. ಈಗ ಇನ್ನೊಂದು 10 ನಿಮಿಷದ ಸಮಯ ಇದೆ. ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳ್ಬೋದು. ಕ್ರಿಪ್ಟೋ ಕರೆನ್ಸಿಯಲ್ಲಿ ಬ್ಲಾಕ್ ಚೈನ್ ಅಂದರೆ ಎಂತ ಸರ್? ಅದು ಹೇಗೆ ಕ್ರಿಯೇಟ್ ಆಗಿದೆ ಸರ್? ಫಸ್ಟ್ ಆಫ್ ಆಲ್ ಎರಡು ಇದನ್ನು ಉತ್ತರ ಇಲ್ಲಿ ಅಂದರೆ ಬ್ಲಾಕ್ ಚೈನ್ ಅಂದರೆ ಏನು ಅಂತ ಹೇಳೋದಕ್ಕಿಂತ ಹೇಗೆ ನೀವು ಉತ್ತರವನ್ನು, ನಿಮಗೆ ಇಂಗ್ಲೀಷಲ್ಲಿ ಉತ್ತರ ಅಫ್ಕೋರ್ಸ್ ನಿಮ್ಗೆ ಗೊತ್ತು ಎಲ್ಲಿ ಸಿಗುತ್ತೆ ಅಂತ. ಒಂದು ಇದನ್ನು ಕಮ್ಯುನಿಕೇಷನ್ ಉದಾಹರಣೆಗೆ ತಗೊಳ್ತೀನಿ. ಡಾಕ್ಟರ್ ಸಿ ಪಿ ರವಿಕುಮಾರ್ ಅಂತ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸಲ್ಲಿ ಅವರು ಎಜುಕೇಷನ್ನಲ್ಲಿ ಈಗ ಹಿಸ್ ಲೀಡಿಂಗ್ ಸಮ್ ಇನಿಷಿಯೇಟಿವ್ಸ್ ದೇರ್. ಅವರು ಕನ್ನಡದಲ್ಲಿ ಬ್ಲಾಕ್ ಚೈನ್ ಬಗ್ಗೆ ಮೊದಲನೇದಾಗಿ ಬರೆದ್ರು. ಓಕೆ, ಅಲ್ಲಿ ಬ್ಲಾಕ್ ಚೈನ್ ಎಕ್ಸಾಂಪಲ್ ಹೆಂಗೆ ಹೇಳ್ತೀವಿ ನಾವು, ಈಗ ಎನಿ ಲೆಡ್ಜರ್ ತೊಗೊಂಡ್ರೆ ನೀವು ಒಂದು ಲೆಡ್ಜರ್, ಈಗ ಬ್ಯಾಂಕಲ್ಲಿ ಹೋಗ್ತೀರಾ, ನೀವು ನಿಮ್ಮ ಫ್ರೆಂಡಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು, ಲೆಟ್ಸ್ ಎ UPI. ಓಕೆ, ನೀವು ನಿಮ್ಮ ಫ್ರೆಂಡಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀರಾ. ನಿಮ್ಮ ಅಕೌಂಟಲ್ಲಿ 10 ರೂಪಾಯಿ ಇರಬೇಕು ಫಸ್ಟು, ಅವರ ಅಕೌಂಟಿಗೆ 10 ರೂಪಾಯಿ ತಲುಪಬೇಕು. ಹೌ ಡು ಯು ನೋ ದಿಸ್ ಹ್ಯಾಪನ್ಸ್? ನಿಮ್ಮ ಅಕೌಂಟಲ್ಲಿ 10 ರೂಪಾಯಿ ಇದೆ ಅಂತ ಬ್ಯಾಂಕ್ ಫಸ್ಟು ಎಸ್ ಅನ್ನುತ್ತೆ, ಓನ್ಲಿ ದೆನ್ ಯು ವಿಲ್ ಬಿ ಅಲೌಡ್ ಟು ಟ್ರಾನ್ಸ್ಫರ್. ಆ ಇನ್ನೊಂದು ಬ್ಯಾಂಕು ಬಂತು 10 ರೂಪಾಯಿ ಅಂತ ನಿಮ್ಮ ಫ್ರೆಂಡ್ಗೆ ಹೇಳುತ್ತೆ, ದೆನ್ ಹಿ ಥಿಂಕ್ಸ್ ಓಕೆ ದಿಸ್ ಇಸ್ ಡನ್ ಅಂತ. ಇಲ್ಲಿ ನಮ್ಗೆ ಏನಿದೆ ಮಧ್ಯದಲ್ಲಿ, ದ ಬ್ಯಾಂಕಿಂಗ್ ಸಿಸ್ಟಮ್ ಇಸ್ ದಿ ಇಂಟರ್ಮೀಡಿಯರಿ ಅಲ್ವಾ? ಬ್ಯಾಂಕ್ ಹೇಳಿದ್ದು ನೀವು ನಂಬ್ತೀರಾ, 10 ರೂಪಾಯಿ ನೀವು ನೋಡಿಲ್ಲ, ಅವರು ನೋಡಿಲ್ಲ. ಬಟ್ ಬ್ಯಾಂಕ್ ಸೇಸ್ ಎಸ್ ಈ 10 ರೂಪಾಯಿ ಇಲ್ಲಿತ್ತು, ಇಲ್ಲಿಗೆ ಹೋಯಿತು ಅಂದರೆ ಆಯಿತು, ಓಕೆ ನಾವು ನಂಬ್ಕೊಂಡ್ವಿ. ಈ ಇಂಟರ್ಮೀಡಿಯರಿ ಇಲ್ಲದಲೇ ನಿಮ್ಮ ಹತ್ರ ಇರೋ 10 ರೂಪಾಯಿಯನ್ನು ನೀವು ಅವ್ರಿಗೆ ಕೊಟ್ರಿ ಅಂತ ನಿಮ್ಮ 4 ಜನ ಫ್ರೆಂಡ್ಸು ಎಸ್ ಅಂತ ಸೈನ್ ಮಾಡೋಂಗಿದ್ರೆ, ಅದನ್ನು ಬೇರೆಯವರು ಪಕ್ಕದಲ್ಲಿರೋರು, ನಿಮ್ಮ ಗ್ರೂಪ್ ಅಲ್ಲ ಬೇರೆ ಗ್ರೂಪ್, ನಿಮ್ಮ ಫ್ರೆಂಡ್ಸ್ ಅಲ್ದಲ್ಲಿರೋ ನೋಡಿ ಹೌದು ಅಂತ ಅವರು ಓಕೆ ಮಾಡಿದ್ರೆ ಆವಾಗ ಏನಾಗುತ್ತೆ? ಬ್ಯಾಂಕಿಂಗ್ ಒಂದು ಇಂಟರ್ಮೀಡಿಯರಿ, ಬ್ಯಾಂಕಿಂಗ್ ಹೋಗುತ್ತೆ ಅಂತಲ್ಲ, ಇಂಟರ್ಮೀಡಿಯರಿ ಬೇಕಾಗಲ್ಲ. ಬ್ಲಾಕ್ ಚೈನ್ನ ಉದ್ದೇಶ ಅದು ಏನಂತೆ ಅಂದರೆ, ಆ ಒಂದು ಲೆಡ್ಜರಲ್ಲಿ ಅದು ದಾಖಲಾಗಬೇಕು. ಈಗ ಸದ್ಯದಲ್ಲಿ ಯಾವ ಲೆಡ್ಜರ್ಲಾಗುತ್ತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು? ಬ್ಯಾಂಕಿನಲ್ಲಾಗುತ್ತೆ. ಅದ್ರ ಬದಲು ಯಾರು ಬೇಕಾದ್ರೂ ನೋಡುವಂಥ, ಯಾರು ಬೇಕಾದರೂ ಓಕೆ ಮಾಡುವಂಥ, ಆದರೆ ನಾಳೆ ಬಂದು ಯಾರು ಡಿಲೀಟ್ ಮಾಡೋಕ್ಕೆ ಆಗದಲ್ಲೇ ಇರುವಂಥ ಒಂದು ವ್ಯವಸ್ಥೆ. ಸೊ ಮತ್ತು ಅದ್ರ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ, ಈ ನಿಮ್ಮ ಟ್ರಾನ್ಸಾಕ್ಷನ್ ಬ್ಯಾಂಕ್ ಬದಲು ಯು ಪುಟ್ ಅ ಲಾಟ್ ಆಫ್ ಪೀಪಲ್ ಇನ್ ದೇರ್, ದ್ಯಾಟ್ ವೇ ಯು ಆರ್ ನಾಟ್ ಡಿಪೆಂಡೆಂಟ್ ಆನ್ ಒನ್ ಸಿಂಗಲ್ ಎಂಟಿಟಿ, ಆ್ಯಂಡ್ ದ್ಯಾಟ್ ವೇ ಪೀಪಲ್ ಸೇ ಇಟ್ ಇಸ್ ಮೋರ್ ಸೆಕ್ಯೂರ್. ಮತ್ತು ಅದಕ್ಕೆ ಫಾರ್ ಆ್ಯಂಡ್ ಅಗೇನ್ಸ್ಟ್ ಪಾಯಿಂಟ್ಸ್ ತುಂಬ ಇವೆ. ಇಷ್ಟು ಹೇಳಿದ್ಮೇಲೆ ಆ ಕುತೂಹಲಿ ಅಂತ ಒಂದು ಮ್ಯಾಗ್ಝಿನ್ದು ಇದನ್ನು ತೋರಿಸ್ತೇನೆ ನಿಮಗೆ. ಆ ಕುತೂಹಲಿ ಮ್ಯಾಗ್ಝಿನಲ್ಲಿ ಇದ್ರ ಬಗ್ಗೆ, ಕ್ರಿಪ್ಟೋ ಕರೆನ್ಸೀಸ್ ಬಗ್ಗೆ ಒಂದು ಲೇಖನ ಬಂದಿತ್ತು. ರವಿಕುಮಾರ್ ಸರ್ ಒಂದು ಭಾಳ ಚೆನ್ನಾಗಿರೋ ಲೇಖನ ವಿಜಯ ಕರ್ನಾಟಕದಲ್ಲಿ ಬರೆದಿದ್ರು. ನಮ್ಮ ಈ ಜ್ಞಾನದಲ್ಲೂ ಬಿಟ್ಕಾಯಿನ್ ಅಂದರೆ ಏನು, ಬ್ಲಾಕ್ ಚೈನ್ ಅಂದರೆ ಏನು ಅಂತ ಒಂದು ಇದೆ. ನೀವು ನನ್ನ ಇದನ್ನು ಇಮೇಲ್ ಏನೋ ನೋಟ್ ಮಾಡ್ಕೊಂಡಿದ್ರೆ ಡ್ರಾಪ್ ಮಿ ಎ ನೋಟ್, ನಾನು ನಿಮ್ಗೆ ಕಳಿಸ್ತೀನಿ, ಅದಷ್ಟು ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ವೆರಿ ಗುಡ್ ಕ್ವೆಶನ್. ನಾನು ಆ ಪ್ರಶ್ನೆ ವಾಪಸ್ ನಿಮ್ಮನ್ನೇ ಕೇಳ್ತೀನಿ. ಗುಡ್ ವೇ ಆಫ್ ಕಮ್ಯುನಿಕೇಶನ್. So it was a very informative session, sir. Sir, if I have a source and I want to communicate it in the Kannada, and like my friend knows Kannada, but he don't know the scientific words of those
this, then how should I communicate with my communicator so that he reach the people? He knows Kannada, but he does not know The science the wording, terms. some of the Okay, science okay. terms. Good. Very good question. What we generally recommend is you focus on the topic, not on the terms. Okay. There are some really good. One of the references was there is a website called eKannada that's managed by Government of Karnataka. There you have a lot of dictionaries specifically on scientific terms, scientific environment and a few other legal and all those dictionaries they are maintaining there. But again, to your question, the primary focus should be on the content, not on the words. So if you are trying to explain something, let's say blockchain, you call it as blockchain, but you explain in Kannada what is the meaning of blockchain. That will be more useful than trying to figure out what do they call blockchain in Kannada. Maybe sometime in future when we get more and more content in Kannada and we reach that level, maybe we'll figure out something to call blockchain as something else in Kannada. But until then, right, don't worry too much about the terms. You explain what it is, what this thing is, what blockchain is. Write blockchain in Kannada and then explain what it is. That should be good. Because somebody who is reading this content, he or she has to, assuming a student, right? They'll be reading in Kannada till let's say 10th standard, but slowly they have to move into an education system which teaches them in English. So you cannot really put everything in Kannada, tell them this is what is the meaning of this thing, and not tell them what is the equivalent in English, because they'll anyway struggle when they switch mediums and come into English medium, right? Yeah, focus on this one, focus on the content, not much on the words. But again, if you specifically want a resource, I can recommend resources to you. There are many online resources available. Basically, you focus on the target, to whom you want to communicate, what language does he understand, how much he knows about that language. That's very important. Suppose I am speaking to you people, so you understand a little bit of English, a good amount of Kannada, so I can very easily speak to you in Konglish. Okay? But if you are all Tulu people and I don't know Tulu, then I will have to take some translator's help to translate that into Tulu. But that fellow will speak to you in Tulu, in a language that you know. So a communicator, if you want to communicate something that you know to other people, then it is always better to speak in their language, whether it is Kannada, Tulu or anything. When I say the language, it doesn't mean the technical words. It means what is his understanding, his level of understanding, and you have to take examples out of that and do it. This I can tell you, because one example I can give you. I have been a public relation officer in an institute. So we used to get a lot of farmers to our institute, and I had to explain to them about food. Okay. So there was a group of ladies who came from, I think, Beligirangana. And when I was speaking to them, because the institute had developed a lot of things, one of the most popular thing is, of course, gulab jamun mix. Probably all of you have used. So when you are laughing, I know that you know that it is gulab jamun mix. When I told them that we have produced jamun mix, there was a stare like blank, entirely blank. There was no response to jamun because they had not seen gulab jamun. So how do you communicate to them about gulab jamun? I leave it to you to think about that. This is the really serious problem, communication. How to account all these communication problems technologically? I may be good in English, but I need to speak to a person who is not in good English, maybe in Sanskrit or Telugu. But in between, some technology translator must be there, you know. It is there, but it should be there. Most popularly, it should be available. ಹೌದು. ಈಗ ಮೆಷಿನ್ ಟ್ರಾನ್ಸ್ಲೇಷನ್ ಆಸ್ ಯು ನೋ ಇಸ್ ದೇರ್, ಆದರೆ ಮೆಷಿನ್ ಟ್ರಾನ್ಸ್ಲೇಷನ್ ಅಕ್ಯುರಸಿ ಇಸ್ ಸ್ಟಿಲ್ ಪುವರ್. ಅದಕ್ಕೆ ಅದು ಟೆಕ್ನಾಲಜಿ ಒಂದು ಲಿಮಿಟೇಷನ್ ಅಲ್ಲ, ಭಾಷೆಯನ್ನು ನಾವು ಹೆಂಗೆ ಬಳಸ್ತೀವಿ ಅನ್ನೋದು it's not very easy for the technology to understand. That's what I'm asking. Ade. I am good in English. If I take that way, how I can communicate? ಅದಕ್ಕೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಸರ್, there is a concept called MTPE,
where you take help of machine translation for, let's say, 60 to 80%, and then make a person sit and fix it for the remaining 20%. Machine translation and post editing. ಸೊ ಇವಾಗ ಈ ಲಾರ್ಜ್ ಸ್ಕೇಲ್ ಟ್ರಾನ್ಸಾಕ್ಷನ್ಸ್ ಆಗುತ್ತಲ್ಲ ಸರ್, ಈಗ ಉದಾಹರಣೆಗೆ ಯಾವುದೋ ಸೋಷಿಯಲ್ ಮೀಡಿಯಾ ಆ್ಯಡ್ ಕ್ಯಾಂಪೇನ್ ಫಾರ್ ಸಮ್ ಕಂಪನಿ. ಸೊ ಇಫ್ ಯು ಸಿ ಬೇಸ್ಡ್ ಆನ್ ಯುವರ್ ಲ್ಯಾಂಗ್ವೇಜ್ ಪ್ರಿಫರೆನ್ಸಸ್ ಇಟ್ ವಿಲ್ ಶೋ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ದೇ ವಿಲ್ ರನ್ ಇಟ್ ಥ್ರೂ ಅ ಮೆಷಿನ್ ಟ್ರಾನ್ಸ್ಲೇಟರ್, ಲೆಟ್ಸ್ ಸೇ ಲೈಕ್ ಗೂಗಲ್ ಟ್ರಾನ್ಸ್ಲೇಟ್, ಆ್ಯಂಡ್ ದೆನ್ ಡೂ ಪೋಸ್ಟ್ ಎಡಿಟಿಂಗ್. ಐ ಮೀನ್ ಒನ್ ಪರ್ಸನ್ ಸಿಟ್ಸ್ ಆ್ಯಂಡ್ ಡಸ್ ಪೋಸ್ಟ್ ಎಡಿಟಿಂಗ್ ಟು ಜಸ್ಟ್ ರಿಮೂವ್ ಆಲ್ ದಿ ಆಬ್ವಿಯಸ್ ಎರರ್ಸ್. ನನ್ನ ಕನ್ಸರ್ನ್ ಅಂದರೆ ಇದು ಸ್ವಲ್ಪ ಸಾಮಾನ್ಯ ಜನರಿಗೆ ಸಿಗುವಾಗ ಆಗಬೇಕು, ಸಿಗುತ್ತೆ. ಹೈ ಲೆವೆಲ್ ಸಿಗುವಾಗ ಇಲ್ಲ, MTP platforms are free. So there is a platform called MateCat, MATECAT. CAT is computer aided translation there. ಆ ವೆಬ್ಸೈಟಲ್ಲಿ ಹೋಯ್ತು ಅಂದರೆ ಯು ಕ್ಯಾನ್ ರ್ಯಾಂಡಮ್ಲಿ ಅಪ್ಲೋಡ್ ಎನಿ ಫೈಲ್. ಇಟ್ ಗಿವ್ಸ್ ಯು ಅ ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಆಫ್ ಈಚ್ ಸೆಗ್ಮೆಂಟ್ ಇನ್ ದ ಸೋರ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಟ್ರಾನ್ಸ್ಲೇಟೆಡ್ ಸೆಗ್ಮೆಂಟ್. ಆ ಟ್ರಾನ್ಸ್ಲೇಟೆಡ್ ಸೆಗ್ಮೆಂಟ್ನ ನೀವು ಹೋಗಿ ತಿದ್ಬೋದು. ಈಗ ಒಂದು ಉದಾಹರಣೆಗೆ ಒಂದು ಯಾವುದೋ ಆಸ್ಪತ್ರೆಯದು ಈ ಥರ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಇತ್ತು, ಸೇಮ್ ಡೇ ಡಿಸ್ಚಾರ್ಜ್ ಅಂತ ಅವ್ರದ್ದು ಯಾವುದೋ ಇದು. ಈ ಮೆಷಿನ್ ಟ್ರಾನ್ಸ್ಲೇಷನ್ ಏನು ಮಾಡುತ್ತೆ, ಸೇಮ್ ಡೇ ಅದೇ ದಿನ ವಿಸರ್ಜನೆ ಅಂತ ಮಾಡುತ್ತೆ. ಸೊ ಆ ವಿಸರ್ಜನೆ ಅಲ್ಲ, ಡಿಸ್ಚಾರ್ಜ್ಗೆ ಬೇರೆ ಪದ ನೀವು ಹಾಕಬೇಕು. ಸೊ ದಟ್ಸ್ ವೇರ್ ದ ಪೋಸ್ಟ್ ಎಡಿಟಿಂಗ್ ಕಮ್ಸ್ ಇನ್ ಟು ಪಿಕ್ಚರ್. ಮತ್ತು ಇದು ಕೂಡ ಆ್ಯಕ್ಚುಯಲ್ ಎಕ್ಸಾಂಪಲ್, ಒಂದು ಮೆಡಿಕಲ್ ಕಂಪ್ನಿ ಇದೇ ಕೆಲಸ ಮಾಡಿತ್ತು. ಸೊ MTP is being used. ಅದು ಟ್ರಾನ್ಸ್ಲೇಟರ್ ಕೆಲಸ ಬೇಗ ಮಾಡ್ತಾ ಇದೆ ಆ್ಯಂಡ್ ವಿತ್ ಲೋವರ್ ರೇಟ್. ಈಗ ಟ್ರಾನ್ಸ್ಲೇಷನ್ ಕೆಟ್ಟ ಕ್ವಾಲಿಟಿ ಯಾಕೆ ಬರ್ತಿದೆ ಅಂದರೆ ಪೀಪಲ್ ಡೋಂಟ್ ಸ್ಪೆಂಡ್ ಇನಫ್ ಆನ್ ಟ್ರಾನ್ಸ್ಲೇಷನ್. ಓಕೆ, ಟ್ರಾನ್ಸ್ಲೇಷನ್ ರೇಟ್ಸ್ ಆರ್ ಲೈಕ್ 60 ಪೈಸಾ 50 ಪೈಸಾ ಪರ್ ವರ್ಡ್ ಅಂತಂದಾಗ. ಸೊ ವಾಟ್ ಪೀಪಲ್ ಆರ್ ಡೂಯಿಂಗ್ ಇಸ್ ದೇ ಆರ್ ಯೂಸಿಂಗ್ ಆಲ್ ದೀಸ್ ಟೆಕ್ನಾಲಜೀಸ್. ಅಲ್ಲೂ ಸರಿಯಾಗಿ ಕೆಲಸ ಮಾಡಿದ್ರೆ ಆಗುತ್ತೆ, ಬಟ್ ವೆನ್ ಯು ಹ್ಯಾವ್ ಅ ಡೆಡ್ ಲೈನ್ ಆ್ಯಂಡ್ ವೆರಿ ಸ್ಮಾಲ್ ಮಾರ್ಜಿನ್ ಈ ಥರದ್ದು ಆಗ್ತಾ ಇದೆ. ಬಟ್ ಇಟ್ ಈಸ್ ಪಾಸಿಬಲ್ ಟು ಡೂ. ಅದೊಂದು ಹೇಳಲಿಲ್ಲ ಸರ್, ನಾವೊಂದು ಪ್ರಾಜೆಕ್ಟ್ ಮಾಡಿದ್ವಿ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿ ಜೊತೆಗೆ. ವಾಟ್ ವಿ ಆರ್ ಸೇಯಿಂಗ್ ಇಸ್, ಈಗ ಕನ್ನಡದ ಮಕ್ಕಳಿಗೆ ಕಂಟೆಂಟ್ ಸಿಗ್ತಿಲ್ಲ. ಲೆಟ್ಸ್ ಸೇ ಅವರ್ ಎಕ್ಸಾಂಪಲ್ ವಾಸ್ ಪೀರಿಯಾಡಿಕ್ ಟೇಬಲ್. 118 ಎಲಿಮೆಂಟು, ಒಂದೊಂದು ಪ್ಯಾರಾ ಬರೀಬೇಕು. ಈ ಎಲಿಮೆಂಟು ಈ ಥರ ಇದೆ, ಇದು ಈ ಗ್ರೂಪಿಗೆ ಸೇರಿದ್ದು, ಇದ್ರದ್ದು ಮಾಸು ಅದು ಇದು ಎಲ್ಲ ಬರೀಬೇಕು. ಇಟ್ ಕ್ಯಾನ್ ಫಿಟ್ ಇನ್ ಟು ಅ ಟೆಂಪ್ಲೇಟ್ ಅಲ್ವಾ. ಸೊ ಅದೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಮಾಡ್ಕೊಳ್ಬೋದು. ಅದನ್ನು ಯೂಸ್ ಮಾಡಿ ವಿ ಡೌನ್ಲೋಡೆಡ್ ಅಥೆಂಟಿಕ್ ಕಾಂಟೆಂಟ್ ಆನ್ ದ ಎಲಿಮೆಂಟ್ಸ್ ಆಫ್ ಪೀರಿಯಾಡಿಕ್ ಟೇಬಲ್. ವಿ ಕ್ರಿಯೇಟೆಡ್ ಅ ಟೆಂಪ್ಲೇಟ್ ಇನ್ ಕನ್ನಡ. ವಿ ಜಾಯಿಂಡ್ ದಿಸ್ ಆ್ಯಂಡ್ ದಿಸ್, ರ್ಯಾನ್ ಇಟ್ ಥ್ರೂ ಟ್ರಾನ್ಸ್ಲೇಟರ್, ಕೂತ್ಕೊಂಡು ಎಡಿಟ್ ಮಾಡಿದ್ವಿ. ಇಟ್ ಆ್ಯಕ್ಚುಲಿ ಪ್ರೊಡ್ಯೂಸ್ಡ್ ಅ ಪಬ್ಲಿಷಬಲ್ ಕಾಂಟೆಂಟ್ ಇನ್ 6 hours. ಸೊ ಇಲ್ಲಿ ಏನಂದರೆ ಟೈಮ್ ಬೇಕು, ಅದಕ್ಕೆ ಮೋಟಿವೇಶನ್ ಬೇಕು. ಸೊ ಇದರಲ್ಲಿ ಇದೆಯಲ್ಲ, ಈಗ ಸ್ವಯಂ ಇದೆಯಲ್ಲ, ಸ್ವಯಂ ಈಸ್ ಇನ್ ಕನ್ನಡ. ಮೆನಿ ಲೆಕ್ಚರ್ಸ್ ಆನ್ ಸ್ವಯಂ ಆರ್ ಇನ್ ಕನ್ನಡ. ಬಟ್ ಅದರ ಅಪ್ರೋಚ್ ಏನಿತ್ತು ಅಲ್ಲಿ, ಇಟ್ ವಾಸ್ ಅ ಬಿಗ್ ಟೆಂಡರ್ ಗಿವನ್ ಟು ಸಂಬಡಿ. ಸೊ ಅಲ್ಟಿಮೇಟ್ಲಿ ಇಟ್ ಕೇಮ್ ಅಪ್ ಟು ಲೈಕ್ 20 ಪೈಸಾ ಪರ್ ವರ್ಡ್. ಎನಿ ಸೆಲ್ಫ್ ರೆಸ್ಪೆಕ್ಟಿಂಗ್ ಟ್ರಾನ್ಸ್ಲೇಟರ್ ವೋಂಟ್ ಡೂ ದಟ್ ವರ್ಕ್. ಹಾಗಾಗಿನೇ ನೀವು ನೋಡಿ, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಒನ್ ಆಫ್ ದ ಚಾಪ್ಟರ್ಸ್ ಇನ್ ಸ್ವಯಂ, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಕಾಲ್ಡ್ ಮೋಡದ ಮೂಲ ಸೌಕರ್ಯ ಅಂತ. ಅದನ್ನು ಓದಿ ನಮ್ಮ ಕನ್ನಡ ಮೀಡಿಯಂ ಮಕ್ಕಳು ಏನು ಕ್ಲೌಡ್ ಕಲಿತಾರೆ ಸರ್. ಥ್ಯಾಂಕ್ ಯು. Before concluding, since there are engineers and students are here, as well as science students are there, see, if you go to Google, English to Kannada translation is there. Do you have English to Tulu, English to Konkani, English to Bari, English to Kodagu? This is the future for you. Think about this. We must work for that, because Mangalore is a place of more than 5-6 languages. Even Wikipedia doesn't give you Tulu or Konkani translation. You have to work for that. After this webinar today, the program today, hope this will motivate for you, as well as Sir told, the translation is a very big industry in the coming days. It will be very, very giving you monetary benefit also. Okay. If there are no more questions, on behalf of the Pellicula Regional Science Center and all of us, I extend a heartfelt thanks to Sri T.G. Srinidhi sir for spending his valuable time and sharing lot of information. Definitely this information will be useful to our students. Thank you, sir. Thank you.